ಗುಡ್ ಮಾರ್ನಿಂಗ್ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್. ನಾನು ನಿಮ್ಮ ಫಿಸಿಕ್ಸ್ ಪ್ರೊಫೆಸರ್ ಡಾಕ್ಟರ್ ನಾಗರಾಜ್. ಸೆಕೆಂಡ್ PUC ಫಿಸಿಕ್ಸನ್ನು ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಈಗ ಸೆಕೆಂಡ್ PUC ಫಿಸಿಕ್ಸಿನ ಪಾರ್ಟ್ 1 ಬುಕ್ ಇದೆಯಲ್ಲ, ಅಂದರೆ ಫಸ್ಟ್ ಬುಕ್, ಅದರಲ್ಲಿ ಮ್ಯಾಟರ್ ಆ್ಯಂಡ್ ಮ್ಯಾಗ್ನೆಟಿಸಮ್ ಅನ್ನೋ ಚಾಪ್ಟರ್. ಸೊ ದ ನೆಕ್ಸ್ಟ್ ಹೆಡ್ಡಿಂಗ್ ಈಸ್ ಮ್ಯಾಟರ್ ಆ್ಯಂಡ್ ಮ್ಯಾಗ್ನೆಟಿಸಮ್. ಇದರ ಇಂದಿನ ವಿಡಿಯೋದಲ್ಲಿ ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್ ಅಂತ ಒಂದು ಚಾಪ್ಟರ್ ಇದೆ. ಈಗ ಸಾಕಷ್ಟು ವಿದ್ಯಾರ್ಥಿಗಳು ಚಾಪ್ಟರ್ ವೈಸ್ ನೀವು ಮಾಡಿ ಸರ್ ಅಂತ ಕೇಳ್ತಾ ಇದ್ದೀರಾ. ಡಿಯರ್ ಸ್ಟೂಡೆಂಟ್ಸ್, ಐ ಹ್ಯಾವ್ ಆಲ್ರೆಡಿ ಮೇಡ್ ವಿಡಿಯೋಸ್ ಚಾಪ್ಟರ್ wise only. Almost all the chapters are available. First book ಗೆ ಸಂಬಂಧಪಟ್ಟಂಗೆ I have made videos on electrostatics, field and potential, capacitors, current, electricity, okay, electromagnetic induction, ಇವೆಲ್ಲ ಇದೆ. ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್ ಇವೆಲ್ಲ ಇದಾವೆ. ಸ್ವಲ್ಪ ನನ್ನ ಚಾನಲ್ಗೆ ಹೋಗ್ಬಿಟ್ಟು ಹುಡುಕಿ ಸಿಕ್ಕುತ್ತೆ, ಆಯ್ತಾ? ಸಾಕಷ್ಟು ಜನ ನನಗೆ ಕೇಳ್ತಾ ಇದ್ದಾರೆ ಸಿಗ್ತಾ ಇಲ್ಲ ಅಂತ. ನೀವು ಸರಿಯಾಗಿ ಸರ್ಚ್ ಮಾಡ್ತಿಲ್ಲ ಅನ್ಸುತ್ತೆ. ಐ ಸಜೆಸ್ಟ್ ಯು ಟು ಸರ್ಚ್ ಇಟ್ ಒನ್ಸ್ ಅಗೈನ್. ಓಕೆ, ನೌ ಲೆಟ್ ಅಸ್ ಮೂವ್ ಆನ್ ಟು ಮ್ಯಾಟರ್ ಅಂಡ್ ಮ್ಯಾಗ್ನೆಟಿಸಮ್. ಸೊ ಹೆಸರೇ ಸೂಚಿಸೋ ಹಂಗೆ ಮ್ಯಾಟರ್ನ ಬಗ್ಗೆ, ಅಂದರೆ ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ವಸ್ತುಗಳ ಬಗ್ಗೆ, ಅದರಲ್ಲಿ ಮ್ಯಾಗ್ನೆಟಿಸಮ್ನ ಬಗ್ಗೆ ನಾವು ಚರ್ಚೆ ಮಾಡ್ತಾ ಹೋಗಬೇಕು. ಮ್ಯಾಗ್ನೆಟ್ಸ್ ಅಷ್ಟೇ, ಮ್ಯಾಗ್ನೆಟ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಡಿಯರ್ ಸ್ಟೂಡೆಂಟ್ಸ್, ದ ಮೊಮೆಂಟ್ ಯು ಹಿಯರ್ ದಿಸ್ ವರ್ಡ್ ಮ್ಯಾಗ್ನೆಟ್, ಟೂ ಥಿಂಗ್ಸ್ ವಿಲ್ ಇಮಿಡಿಯೇಟ್ಲಿ ವಿಲ್ ಕಮ್ ಟು ಯುವರ್ ಮೈಂಡ್. ಎರಡು ವಿಷಯಗಳು ಮ್ಯಾಗ್ನೆಟ್ ಅಂದ ತಕ್ಷಣ ನಮ್ಮ ಮೈಂಡಿಗೆ ಫ್ಲ್ಯಾಶ್ ಆಗಿಬಿಡ್ತವೆ. ಈಗ ಇದನ್ನು ಮ್ಯಾಗ್ನೆಟ್ ಅಂತ ಅಂದರೆ ಬಹುಶಃ ಎಲ್ಲರೂ ಮ್ಯಾಗ್ನೆಟ್ಸನ್ನು ನೋಡಿರ್ತಾರೆ. ಬೈ ಆ್ಯಂಡ್ ಲಾರ್ಜ್ ವಿ ಹ್ಯಾವ್ ಕಮ್ ಅಕ್ರಾಸ್ ವಿತ್ ಮ್ಯಾಗ್ನೆಟ್ಸ್ ಇನ್ ಅವರ್ ಡೇ ಟು ಡೇ ಲೈಫ್. ಅದು ಒಂದು ಟಾಯ್ನಲ್ಲಿ ಇರ್ಬೋದು, ಆಟದ ಸಾಮಾನಲ್ಲಿ, ಅಥವಾ ಫ್ರಿಡ್ಜಿನ ಮೇಲೆ ಕ್ಯಾಚರ್, ಮ್ಯಾಗ್ನೆಟಿಕ್ ಕ್ಯಾಚರ್ ಅಂತ ಅಂಟಿಸಿರ್ತಾರೆ ನೋಡಿ, ಡಿಸೈನನ್ನು ಮಾಡಿ, ಅದು ಇರ್ಬೋದು. ಅಥವಾ ಲೌಡ್ ಸ್ಪೀಕರ್ಸಲ್ಲಿ, ಆರ್ ಈವನ್ ಇನ್ ಬ್ಯಾಟ್ರೀಸಲ್ಲಿ, ಮೊಬೈಲ್ಸಲ್ಲಿ ಕೂಡ ಇವಾಗ ಏನು ಸ್ಪೀಕರ್ಗೋಸ್ಕರ ಅದನ್ನು ಯೂಸ್ ಮಾಡ್ತಾರೆ, ಲೌಡ್ ಸ್ಪೀಕರ್ಸಲ್ಲೆಲ್ಲ. ಸೊ ಮ್ಯಾಗ್ನೆಟ್ಸ್ ಅನ್ನೋದು ಹೆಚ್ಚು ಕಡಿಮೆ ಎಲ್ಲ ಫೀಲ್ಡಲ್ಲೂ ಕೂಡ ಯೂಸ್ ಮಾಡ್ತೀವಿ. ಮೆಡಿಕಲ್ ಫೀಲ್ಡಲ್ಲಂತೂ ತುಂಬ ಯೂಸ್ ಮಾಡ್ತಾರೆ. ಈ ಮ್ಯಾಗ್ನೆಟ್ ಅಂದ ತಕ್ಷಣ ನಮ್ಮ ಬಹುಶಃ ಇನ್ ಫಿಸಿಕ್ಸ್ magnets are the only components where you can see the real observation. The moment you hear this word magnet, two things will come to your mind. ಏನಪ್ಪ ಅಂದರೆ ಅಟ್ರಾಕ್ಷನ್, ರಿಪಲ್ಷನ್. ಈಗ ಎರಡು ಮ್ಯಾಗ್ನೆಟ್ಸ್ ಅನ್ನು ಹತ್ತಿರ ತಗೊಂಬಂದ್ರೆ ಟಕ್ ಅಂತ ಅಂಟ್ಕೊಂಡ್ಲೂಬಹುದು ಅಥವಾ ರಿಪೆಲ್ಲು ಆಗ್ಬೋದು. ಯು ಕ್ಯಾನ್ ಫೀಲ್ ದ ರಿಪಲ್ಷನ್. ಬಾರ್ ಮ್ಯಾಗ್ನೆಟ್, ಮೋಸ್ಟ್ ಲೈಕ್ಲಿ ಯು ಹ್ಯಾವ್ ಸೀನ್ ಬಾರ್ ಮ್ಯಾಗ್ನೆಟ್ ಇನ್ ಯುವರ್ ಲೈಫ್. ಸೊ ಎರಡು ಬಾರ್ ಮ್ಯಾಗ್ನೆಟ್ ಅನ್ನು ಹತ್ತಿರ ತಗೊಂಬಂದ್ರೆ ಐದರ್ ದೇ ಮೇ ಅಟ್ರಾಕ್ಟ್ ಆರ್ ಯು ಮೇ ಫೀಲ್ ಸಮ್ ರಿಪಲ್ಷನ್. ನಿಮ್ಮ ಕೈನ ಹಿಂದಕ್ಕೆ ತಳ್ಳಿದಂಗೂ ಆಗುತ್ತೆ. ಅಥವಾ ಒಂದೇ ಮ್ಯಾಗ್ನೆಟ್ ಅನ್ನ ಸುಮ್ಮನೆ ಹೀಗೆ ಮಣ್ಣಲ್ಲಿ ಹಿಂಗೆ ಉರುಳಿಸಿ ನೋಡಿ, ಆ ಹೊರಗಡೆ ತೆಗೆದಾಗ ಅದು ಸುತ್ತು ಸಣ್ಣ ಐರನ್ ಪೌಡರ್ ಅಟ್ಯಾಚ್ ಆಗಿರುತ್ತೆ. ಅಥವಾ ಗುಂಡು ಪಿನ್ಗಳ ಹತ್ರ ತೊಗೊಂಡೋದ್ರೆ ಪಿನ್ಗಳೆಲ್ಲ ಅಟ್ಯಾಚ್ ಆಗಿರುತ್ತೆ. ಸೊ ವೆನ್ ಯು say something, when you call something as magnet, immediately your mind will go to that point, ಯಾವುದು? ಅಟ್ರಾಕ್ಷನ್ and of course repulsion. ಇದು ಒಂದು. ಸೊ ಇನ್ನೂ ಒಂದು ಮೈಂಡಿಗೆ ಬರುತ್ತೆ, ಏನಪ್ಪ ಅಂದರೆ ಡೈರೆಕ್ಷನಾಲಿಟಿ. ಸೊ ಮ್ಯಾಗ್ನೆಟ್ಸ್ ಆರ್ ಅಸೋಸಿಯೇಟೆಡ್ ವಿತ್ ಟೂ ಪ್ರಾಪರ್ಟೀಸ್, ನೇಮ್ಲಿ ಅಟ್ರಾಕ್ಷನ್, ಆಫ್ ಕೋರ್ಸ್ ರಿಪಲ್ಷನ್, ಅಟ್ರಾಕ್ಷನ್ ಆರ್ ರಿಪಲ್ಷನ್, ಆ್ಯಂಡ್ ಡೈರೆಕ್ಷನಾಲಿಟಿ. ಡೈರೆಕ್ಷನಾಲಿಟಿ ಅಂದರೆ ಏನು ಸರ್? ಈಗ ಒಂದು ಮ್ಯಾಗ್ನೆಟ್ಗೆ ದಾರ ಕಟ್ಬಿಟ್ಟು, ಬಾರ್ ಮ್ಯಾಗ್ನೆಟ್ಗೆ ದಾರ ಕಟ್ಬಿಟ್ಟು ನೀವು ಹಿಂಗೆ ಇಟ್ಕೊಳ್ಳಿ, ಅದು ಈ ರೀತಿ ರೊಟೇಟ್ ಆಗಿ ಒಂದು ಸೈಡಲ್ಲಿ ನಿಂತ್ಕೊಳ್ಳುತ್ತೆ, ಒಂದು ಕಡೆ ಒಂದು ಡೈರೆಕ್ಷನ್ಗೆ ಓರಿಯೆಂಟ್ ಆಗುತ್ತೆ. ದ ಮೊಮೆಂಟ್ ಯು ಸಸ್ಪೆಂಡ್ ಅ ಬಾರ್ magnet by means of a thread, it won't simply align. ಈಗ ನಾನು ಇದೇ ಜಾಗದಲ್ಲಿ ದಾರ ಕಟ್ಟಿ ನೇತು ಹಾಕಿದ್ರೆ ಹೀಗೆ ನಿಲ್ಲಲ್ಲ, ಅದು ತಿರುಗಿಕೊಂಡು ಹಿಂಗೆಂಗೋ ನಿಂತ್ಕೊಳ್ಳುತ್ತೆ. ನೀವೇನು ತಿರುಗಿಸ್ತಾ ಇರೋದಿಲ್ಲ, ಅದೇ ತಿರುಗುತ್ತೆ. ಸೊ ಇಟ್ ಈಸ್ going to align in a particular direction. It always aligns in a direction of south north. Okay, ಅರ್ತ್ಗೆ ಸೌತ್ ಪೋಲ್, ನಾರ್ತ್ ಪೋಲ್ ಅಂತ ಇದೆಯಲ್ಲ, ಆ ಸೌತ್ ನಾರ್ತ್ ಡೈರೆಕ್ಷನ್ಗೆ ಅದು ಅಲೈನ್ ಆಗುತ್ತೆ. ದಿಸ್ ಈಸ್ ಕಾಲ್ಡ್ ಡೈರೆಕ್ಷನಾಲಿಟಿ. ಸೊ ಮ್ಯಾಗ್ನೆಟ್ಸ್ ಆರ್ ಅಸೋಸಿಯೇಟೆಡ್ ವಿತ್ ಟೂ ಇಂಪಾರ್ಟೆಂಟ್ ಪ್ರಾಪರ್ಟೀಸ್, ಅಟ್ರಾಕ್ಷನ್ ಪ್ರಾಪರ್ಟಿ and ಡೈರೆಕ್ಷನಾಲಿಟಿ ಪ್ರಾಪರ್ಟಿ. And dear students, man is aware of magnets since BC. Before Christ only he was aware of magnets. According to one of the available history, man was using magnets in 600 BC. Before Christ 600 ಅಲ್ಲಿ ಯೂಸ್ ಮಾಡ್ತಾ ಇದ್ದಂತೆ. ಆಮೇಲೆ ಈ ಮ್ಯಾಗ್ನೆಟ್ಸನ್ನು ಕಂಡುಹಿಡಿದಿದ್ದು, ಮ್ಯಾಗ್ನೆಟಿಕ್ ಪ್ರಾಪರ್ಟೀಸನ್ನು ಕಂಡುಹಿಡಿದಿದ್ದು ಯಾರು ಅಂತ ಕರೆಕ್ಟಾಗಿ ನಮ್ಗೆ ಇನ್ನೂ ಗೊತ್ತಿಲ್ಲ. ಕೆಲವೊಂದು ಹಿಸ್ಟಾರಿಕಲ್ ಎವಿಡೆನ್ಸ್ ಪ್ರಕಾರ ಇಟ್ ವಾಸ್ ಫಸ್ಟ್ ನೋಟಿಸ್ಡ್ ಇನ್ ಗ್ರೀಕ್ ಅಂತ ಹೇಳ್ತಾರೆ. ಬಟ್ ಈವನ್ ಇನ್ ಅವರ್ ಏನ್ಷಿಯಂಟ್ ಎಪಿಕ್ಸ್ ಎಲ್ಲ ಇದಾವಲ್ಲ, ನಮ್ಮ ಏನು ವೇದ ಗ್ರಂಥಗಳಂತ ಹೇಳ್ತೀವಲ್ಲ ನಮ್ಮ ಹಿಂದೂ ಕಲ್ಚರಲ್ಲಿ, ಅದರಲ್ಲೂ ಕೂಡ ಮ್ಯಾಗ್ನೆಟ್ಸ್ ಬಗ್ಗೆ ಮೆನ್ಷನ್ ಮಾಡಿದ್ದಾರೆ. ಸೊ ಅವರ್ ಏನ್ಷಿಯಂಟ್ ಪೀಪಲ್ ದೇ ವರ್ ಯೂಸಿಂಗ್ ಮ್ಯಾಗ್ನೆಟ್ಸ್ ಫಾರ್ ಮೆಡಿಕಲ್ ಪರ್ಪಸ್, ಟ್ರೀಟಿಂಗ್ ದ ಡಿಸೀಸಸ್ ದೇ ವರ್ ಯೂಸಿಂಗ್. ನಮ್ಮ
ನಮ್ಮ ಸಂಸ್ಕೃತಿನಲ್ಲಿ ಈ ಚರಕ ಮುನಿಗಳು ಸುಶ್ರುತ ಅಂತೆಲ್ಲ ಬರ್ತಾರೆ, ಅವ್ರನ್ನ ನಾವು ಏನು ಅಶ್ವಿನಿ ದೇವತೆಗಳು ಅಂತ ಕರಿತೀವಿ. ಅವರು ಅಂದರೆ ಅವರು ದೇ ಆರ್ ಸಮಥಿಂಗ್ ಲೈಕ್ ಡಾಕ್ಟರ್ಸ್, ಆಗಿನ ಕಾಲದ ಡಾಕ್ಟರ್ಸ್ ಅಂತ ಕರಿಬೋದು. ಚರಕ ಮುನಿ ಅನ್ನೋನೊಬ್ಬ ಯಾವುದೋ ಒಂದು ಡಿಸೀಸ್ಗೆ ಮ್ಯಾಗ್ನೆಟನ್ನು ಯೂಸ್ ಮಾಡ್ತಾ ಇದ್ದಂತೆ ಆ ಡಿಸೀಸನ್ನು ಕ್ಯೂರ್ ಮಾಡಲಿಕ್ಕೆ. ಈ ಥರ ಆಯಸ್ಕಾಂತ ಅಂತ ಕರೀತಾರೆ ಕನ್ನಡದಲ್ಲಿ. ಈ ಥರ ಮ್ಯಾಗ್ನೆಟ್ಸ್ಗೆ ತುಂಬ ಹಿಸ್ಟರಿ ಇದೆ. ದ ಮ್ಯಾನ್ ವಾಸ್ ಅವೇರ್ ಆಫ್ ಮ್ಯಾಗ್ನೆಟ್ಸ್ ಲಾಂಗ್ ಎಗೋ. ಈವನ್ ಟುಡೇ ವಿ ಆರ್ ಯೂಸಿಂಗ್ ದೆಮ್ ಅಂಡ್ ವಿ ಆರ್ ಗೋಯಿಂಗ್ ಟು ಯೂಸ್ ದೆಮ್ ಈವನ್ ಇನ್ ಫ್ಯೂಚರ್ ಆಲ್ಸೋ. ಓಕೆ, ಇದ್ರ ಬಗ್ಗೆ ಒಂದು ಸಣ್ಣದಾಗಿ ಒಂದು 2-3 ಪಾಯಿಂಟ್ಸನ್ನು ಹೇಳ್ಬಿಡ್ತೀನಿ, ಇಂಟ್ರೆಸ್ಟಿಂಗ್ ಪಾಯಿಂಟ್ಸ್. ದೆನ್ ಐ ವಿಲ್ ಜಂಪ್ ಇನ್ ಟು ಫಿಸಿಕ್ಸ್ ಆಫ್ ಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್ ಆ್ಯಂಡ್ ಮ್ಯಾಗ್ನೆಟಿಸಮ್. ಸಿ, ಅಟ್ರಾಕ್ಷನ್ ಪ್ರಾಪರ್ಟಿ and directionality property. For these two I will give some simple examples or some simple incidents. In Greek some people, ಫಾರ್ಮರ್ಸ್ ಅಂತ ಕರಿಬೋದು, ಅಥವಾ ಕ್ಯಾಟಲ್ ಫೀಡರ್ಸ್, ದನ ಕಾಯೋಕೆ ಹೋಗೋರು, ಅಥವಾ ಸಮ್ ಸೋಲ್ಜರ್ಸ್, ಯಾರು ಅಂತ ಗೊತ್ತಿಲ್ಲ, ಸಮ್ ಕಾಮನ್ ಮ್ಯಾನ್, ಲೇ ಮ್ಯಾನ್. ಸೊ ಅವರು ಯಾವುದೋ ಒಂದು ಗುಡ್ಡದಲ್ಲಿ ಬೆಟ್ಟದಲ್ಲಿ ಹೋಗಬೇಕಾದ್ರೆ ಅವ್ರ ಕಾಲು ಚಪ್ಪಲಿ ಹಾಕೊಂಡಿರ್ತಿದ್ರಲ್ಲ, ಆ ಕಾಲುಗಳು ಹಾಗೆ ಅಂಟ್ಕೊಂಡ್ಬಿಡೋವಂತೆ ಆ ಕಲ್ಲಿಗೆ. ಭಾಳ ಕಷ್ಟಪಟ್ಟು ಕೀಳ್ಬೇಕಾಗ್ತಿತ್ತಂತೆ ಪರ್ಟಿಕ್ಯುಲರ್ ಪ್ಲೇಸಲ್ಲಿ. ಆಮೇಲೆ ಅವ್ರು ಬಂದು ಊರಲ್ಲಿ ಇನ್ನೂ ಕೆಲವರೆಲ್ಲ ದೊಡ್ಡವ್ರು ಇರ್ತಾರಲ್ವ, ಅವರಿಗೆ ಹೇಳಿದ್ರಂತೆ, ಇವತ್ತು ನಾವು ಹಿಂಗೆ ಈ ಥರ ನಾವು ಆ ಕಡೆ ಗುಡ್ಡದ ಕಡೆ ಹೋಗಿದ್ವಿ, ಅಲ್ಲಿ ಕಲ್ ಮೇಲೆ ಹೋಗಬೇಕಾದ್ರೆ ನಮ್ಮ ಚಪ್ಪಲಿಗಳೆಲ್ಲ ಅಂಟ್ಕೋತಾ ಇದ್ವು, ಬಹುಶಃ ಕಲ್ಲಲ್ಲಿ ಏನೋ ಒಂದು ಶಕ್ತಿ ಇದೆ ಅಥವಾ ಏನೋ ಒಂದು ಭೂತ ಅಡಗಿದೆ ಅನ್ನೋ ಥರ ಹೇಳಿದ್ರಂತೆ. ಅದು ಆ್ಯಕ್ಚುಲಿ ಏನಾಗ್ತಿತ್ತು ಗೊತ್ತಾ, ಆ ಕಲ್ಲಿನಲ್ಲಿ ಮ್ಯಾಗ್ನೆಟಿಕ್ಗೆ ಸಂಬಂಧಪಟ್ಟಂಥ ಓರ್, ಲೋಡ್ ಸ್ಟೋನ್ ಅಂತ ಕರಿತೀವಿ ಇವಾಗ. ಸೊ ಮ್ಯಾಗ್ನೆಟ್ ಪ್ರಾಪರ್ಟಿ ಇರ್ತಕ್ಕಂಥ ಒಂದು ಮೆಟೀರಿಯಲ್ ಆ ಕಲ್ಲೊಳಗಡೆ ಇತ್ತು. ಇವರ ಚಪ್ಪಲಿನಲ್ಲಿ ಕಬ್ಬಿಣದ ಮೊಳೆಗಳಿದ್ವು. ಸೊ ನಮಗೆಲ್ಲ ಇವಾಗ ಗೊತ್ತು, ಕಬ್ಬಿಣನ ಮ್ಯಾಗ್ನೆಟ್ ಅಟ್ರಾಕ್ಟ್ ಮಾಡುತ್ತೆ ಅಂತ. ಸೊ ಇವ್ರ ಚಪ್ಪಲಿನ ಆ ಕಲ್ಲಿನ ಮೇಲೆ ಇಟ್ಟಾಗ ಆ ಥರ ಅಂಟ್ಕೊಳ್ತಾ ಇತ್ತಂತೆ, ಆಯಿತಾ, ಅಂಟ್ಕೊಳ್ತಿತ್ತು ಅಂತಂತೆ ಅಲ್ಲ, ಅಂಟ್ಕೊಳ್ತಿತ್ತು. ಬಟ್ ಅವ್ರಿಗೆ ಅವಾಗ ಗೊತ್ತಿರಲಿಲ್ಲ, ಬಂದು ರಿಪೋರ್ಟ್ ಮಾಡಿರೋ. ಅಂದರೆ ದಿಸ್ ಇಸ್ ಒನ್ ಎಕ್ಸಾಂಪಲ್ ಫಾರ್ ಅಟ್ರಾಕ್ಷನ್ ಪ್ರಾಪರ್ಟಿ. ಆಮೇಲೆ ಕೆಲವು ಸೋಲ್ಜರ್ಸ್ ಅವ್ರ ಕುದುರೆನ ಆ ಕಲ್ಲಿನ ಮೇಲೆ ಹತ್ತಿಸ್ಕೊಂಡು ಹೋದಾಗ, ದೊಡ್ಡ ಬಂಡೆ ಅದ್ರ ಮೇಲೆ ಕುದುರೆ ಹತ್ತಿಸ್ಕೊಂಡು ಹೋಗ್ಬೇಕಾದ್ರೆ ಕುದುರೆಗಳು ಕಾಲನ್ನು ಎತ್ತಿಡ್ಲಿಕ್ಕೆ ಭಾಳ ಕಷ್ಟಪಡ್ತಾ ಇದ್ವು ಅಂತೆ. ಬಿಕಾಸ್ ದೇರ್ ಹಾರ್ಸ್ ಶೂಸ್, ಕುದುರೆ ಕೆಳಗಡೆ ಹಾಕಿರ್ತಲ್ಲ, ಲಾಳ ಅಂತ ಕರೀತಾರೆ ಕನ್ನಡದಲ್ಲಿ, ಹಾರ್ಸ್ ಶೂಸ್, ದೇ ವರ್ ಮೇಡ್ ಅಪ್ ಆಫ್ ಐರನ್ ಅಂಡ್ ಬಿಕಾಸ್ ಆಫ್ ದ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಆಫ್ ದಟ್ ಸ್ಟೋನ್, ಸೊ ದೇ ವರ್ ಗೆಟಿಂಗ್ ಅಟ್ರಾಕ್ಟೆಡ್. ಸೊ ದೇರ್ ಫೋರ್ ದೇ ಹಾರ್ಸಸ್ ವರ್ ನಾಟ್ ಕಂಫರ್ಟಬಲ್ ವೈಲ್ ಮೂವಿಂಗ್ ಆನ್ ದಟ್ ಪರ್ಟಿಕ್ಯುಲರ್ ರಾಕ್. ಇದು ಒಂದು ಎಕ್ಸಾಂಪಲ್. ಅದಕ್ಕೆ ಡೈರೆಕ್ಷನಾಲಿಟಿ, ಅಟ್ರಾಕ್ಷನ್ಗೆ. ಇನ್ನು ಡೈರೆಕ್ಷನಾಲಿಟಿಗೆ ಅಂತ ಬಂದರೆ, ಇನ್ಫ್ಯಾಕ್ಟ್ most of this earth was explored by navigators with the help of magnets only. ನೀವೆಲ್ಲ ಕೇಳಿರ್ಬೋದು, ತುಂಬ ಹಿಂದೆ ಬ್ರಿಟಿಷ್ನವರು, ಯುರೋಪಿಯನ್ಸ್ ಬೇರೆ ಬೇರೆ ಜಾಗಗಳನ್ನು ಹುಡುಕೊಂಡು, ಭೂಭಾಗಗಳನ್ನು ಹುಡುಕೊಂಡು ಹೋಗ್ತಾ ಇದ್ರಲ್ವ. ವಾಸ್ಕೋ ಡ ಗಾಮಾ, ಕೊಲಂಬಸ್, ಕುಕ್, ಹುಕ್, ಈ ಥರ ಸುಮಾರು ಜನ ಬರ್ತಾರೆ. ಅವ್ರಿಗೆಲ್ಲ ಏನಾದ್ರು ಯುರೋಪಿಯನ್ಸ್ ಒಂಥರ ಅಡ್ವೆಂಚರಸ್ ಪೀಪಲ್. ಅವರೆಲ್ಲ ಹೊರಡೋದು, ಹಡಗನ್ನು ತೊಗೊಂಡ್ಬಿಟ್ಟು ಸಮುದ್ರದಲ್ಲಿ ಹೊರಡೋದು, ಎಲ್ಲೆಲ್ಲಿ ಹೊಸ ಭೂಮಿ ಇದೆ ಅಂತ. ಈವನ್ ಇಂಡಿಯಾ ಕೂಡ ಅವರು ಡಿಟೆಕ್ಟ್ ಮಾಡಿದ್ದು ಈ ಥರನೇ. ಎಲ್ಲಿ ಒಂದು ಪರ್ಷಿಯನ್ ಲ್ಯಾಂಡಲ್ಲಿ ಬರಬೇಕಾದ್ರೆ ಅಲ್ಲಿ ಅವ್ರಿಗೆ ಪ್ರಾಬ್ಲಮ್ ಆಗೋಯ್ತು, ಲ್ಯಾಂಡ್ ರೂಟ್ ಬ್ರೇಕ್ ಆಗೋಯ್ತು, ಫೋರ್ಸ್ ಟು ಮೂವ್ ವಯಾ ಸಿ ರೂಟ್. ಇದನ್ನು ನಾನು ವೆಕ್ಟರ್ಸ್ ಅನ್ನೋ ಚಾಪ್ಟರ್ನಲ್ಲಿ ಕೂಡ ಹೇಳಿದ್ದೀನಿ. ವಾಸ್ಕೋ ಡಿ ಗಾಮಾ ಅದೇ ಕೇಪ್ ಆಫ್ ಗುಡ್ ಆಫ್ ಬೂಶಿರಾ ಕಡೆಯಿಂದ ಬಂದಲ್ವಾ, ಕೇಪ್ ಆಫ್ ಗುಡ್ ಹೋಪ್ ಕಡೆಯಿಂದ ಬಂದು ನಮ್ಮ ಕೇರಳದಲ್ಲಿ ಕ್ಯಾಲಿಕಟ್ ಹತ್ರ ಬರ್ತಾನಲ್ಲ ಫಸ್ಟು, ಹಾಗೆ. ಸೊ ಅಂದರೆ ಅವ್ರಿಗೆ ಡೈರೆಕ್ಷನ್ ಹೆಂಗೆ ಗೊತ್ತಾಗ್ತಾ ಇತ್ತು? ದೇ ವರ್ ಟೋಟಲಿ ಡಿಪೆಂಡಿಂಗ್ ಆನ್ 2 ಥಿಂಗ್ಸ್. ನಂಬರ್ 1, ಮ್ಯಾಗ್ನೆಟಿಕ್ ನೀಡಲ್, ಅದನ್ನು ಮೆರಿನಾರ್ ಕಾಂಪಾಸ್ ಅಂತ ಕರೀತಾರೆ. ಅದು ಯಾವಾಗಲೂ ಸೌತ್ ನಾರ್ತ್ ಡೈರೆಕ್ಷನ್ನಲ್ಲೇ ಅಲೈನ್ ಆಗುತ್ತೆ. ನೆಲದ ಮೇಲೆ ಗೊತ್ತಾಗುತ್ತೆ ನಮಗೆ, ಈ ಕಡೆ ಸೌತ್, ಈ ಕಡೆ ನಾರ್ತ್, ಈ ಕಡೆ ಈಸ್ಟ್, ಈ ಕಡೆ ವೆಸ್ಟ್ ಅಂತ. ಬಟ್ ಸಮುದ್ರದಲ್ಲಿ ಇಟ್ ಈಸ್ ಇಂಪಾಸಿಬಲ್. ಎಸ್ಪೆಷಲಿ ಮಧ್ಯಾಹ್ನ ಆಯಿತು ಅಂತಂದರೆ ನೋಡಿದರೂ ಬರೀ ನೀರೇನೆ, ನಿಮಗೆ ಡೈರೆಕ್ಷನ್ ಅನ್ನೋದು ಗೊತ್ತೇ ಆಗೋದಿಲ್ಲ, ಅಲ್ಲೇ ಸುತ್ತಾ ಇರ್ತೀರ ವಿತೌಟ್ ನೋಯಿಂಗ್ ವೆದರ್ ಯು ಆರ್ ಗೋಯಿಂಗ್ ಅಹೆಡ್ ಆರ್ ಬಿಹೈಂಡ್ ಆರ್ ಲೆಫ್ಟ್ ಆರ್ ರೈಟ್. ಸಿಂಪ್ಲಿ ಯು ವಿಲ್ ಬಿ ವ್ಯಾಂಡರಿಂಗ್ ಇನ್ ದ ಸೇಮ್ ಪ್ಲೇಸ್. ಅಂಥ ಟೈಮಲ್ಲಿ ಮ್ಯಾಗ್ನೆಟ್ ನಮಗೆ ಅವರಿಗೆ ಹೆಲ್ಪ್ ಆಗುತ್ತೆ. ಸೊ ಮೆರಿನಾರ್ ಕಾಂಪಸ್ಸಿಂದ ಅವರು ಡೈರೆಕ್ಷನನ್ನು ಕಂಡಿಡ್ಕೊಂಡು, ಡೈರೆಕ್ಷನನ್ನು ನೋಡಿಕೊಂಡು ದೇ ಯೂಸ್ ಟು ಮಾರ್ಚ್ ಫಾರ್ವರ್ಡ್. ಇವಾಗ ನಾವು GPS ಅಂತೀವಿ, ಅವಾಗ ಮೆರಿನಾರ್ ಕಾಂಪಸ್ಸೇ ಅವರಿಗೆ GPS. ಸೆಕೆಂಡ್ ಒನ್ನು, ನೈಟ್ ಟೈಮಲ್ಲಿ ಸ್ಟಾರ್ಸ್, ಆಕಾಶದಲ್ಲಿರೋ ನಕ್ಷತ್ರಗಳನ್ನು ನೋಡಿಕೊಂಡು, ಇದು ನಾರ್ತು, ಇದು ಸೌತು, ಈ ಕಡೆ ಇದೆ, ಈ ಥರ ಡೈರೆಕ್ಷನನ್ನು ಐಡೆಂಟಿಫೈ ಮಾಡ್ತಾ ಇದ್ರು. ಇವತ್ತು ನಮಗೆ ಡೈರೆಕ್ಷನ್ ಐಡೆಂಟಿಫೈ ಮಾಡೋದು ಅಷ್ಟು ಇಂಪಾರ್ಟೆಂಟಾ?
ಅಥವಾ ಅಷ್ಟೊಂದು ಕಷ್ಟ ಇತ್ತ ಅಂತೆಲ್ಲ ಅನಿಸುತ್ತೆ, ಬಟ್ ಆ್ಯಕ್ಚುಲಿ ಇಟ್ ವಾಸ್ ನಾಟ್ ಈಸಿ. ಈವನ್ ನೌ ಆಲ್ಸೋ ಇಟ್ ಈಸ್ ನಾಟ್ ಈಸಿ. ನಿಮ್ಮನ್ನು ಕಣ್ಣಿಗೆ ಬಟ್ಟೆ ಕಟ್ಬಿಟ್ಟು ಚೆನ್ನಾಗಿ ತಿರುಗಿಸ್ಬಿಟ್ಟು ಓಪನ್ ಫೀಲ್ಡಲ್ಲಿ ಬಿಟ್ಬಿಟ್ಟು ಐ ಟೆಲ್ ಮಿ ಮ್ಯಾನ್ ವೇರ್ ಈಸ್ ನಾರ್ತ್, ವಿಚ್ ಈಸ್ ಸೌತ್, ವಿಚ್ ಈಸ್ ಈಸ್ಟ್ ಅಂದರೆ ನಿಮ್ಗೆ ಹೇಳೋಕ್ಕಾಗೋದಿಲ್ಲ. ಯು ನೀಡ್ ಸಮ್ ರೆಫರೆನ್ಸ್ ಪಾಯಿಂಟ್, ಸಮ್ ಮೆಷರಿಂಗ್ ಇನ್ಸ್ಟ್ರೂಮೆಂಟ್ಸ್. ಓಕೆ, ಸೊ ಇದಕ್ಕೆ ಸಂಬಂಧಪಟ್ಟಾಗೆ ಒಂದು ಸ್ಟೋರಿ ಇದೆ. ಇನ್ BC 400 ಚೈನಾದಲ್ಲಿ ಎಸ್ಪೆಷಲಿ ಚೈನೀಸು ಮ್ಯಾಗ್ನೆಟ್ಸನ್ನು ಜಾಸ್ತಿ ಯೂಸ್ ಮಾಡ್ತಾ ಇದ್ರಂತೆ. ಚೈನಾದಲ್ಲಿ ಒಬ್ಬ ರಾಜ ಇದ್ನಂತೆ, ಅವನ ಹೆಸರು ಹ್ಯುಯಾಂಗ್ ಟಿ ಅಂತ. ಚೈನೀಸ್ ನೇಮ್ಗಳೆಲ್ಲ ಸ್ವಲ್ಪ ಡಿಫ್ರೆಂಟ್ ಆಗಿರ್ತವೆ. ಆ್ಯಂಡ್ ದಿಸ್ ಸ್ಟೋರಿ ಈಸ್ ಗಿವನ್ ಇನ್ ಯುವರ್ NCERT ಬುಕ್ ಆಲ್ಸೋ. ದಟ್ ಫೆಲೋ ಹ್ಯಾಡ್ ಎ ಚಾರಿಯೇಟ್, ಅವನಿಗೊಂದು ರಥ ಇತ್ತಂತೆ. ಆ ರಥದ ಮೇಲೆ ಅವನ ಎಂಜಿನಿಯರ್, ಅಂದರೆ ಆ ರಥ ಮಾಡಿದ್ನಲ್ಲ ಅವನನ್ನು ಬೇಕಾದ್ರೆ ನಾವು ಇಂಜಿನಿಯರ್ ಅಂತ ಕರೀಬೋದು, ಕ್ರಾಫ್ಟ್ಸ್ಮನ್ ಅಂತ ಕರೆಯೋರು ಆ ಟೈಮಲ್ಲಿ. ಅವನು ಆ ರಥದ ಮೇಲೆ ಒಂದು ಐಡಲ್, ಒಂದು ಗೊಂಬೆನ ಕೂರಿಸಿದ್ನಂತೆ. ಆ ಗೊಂಬೆ ಕೈ ಈ ಥರ ಚಾಚಿತ್ತಂತೆ, ಆಯಿತಾ. ದಟ್ ಹ್ಯಾಂಡ್ ವಾಸ್ ಮೇಡ್ ಅಪ್ ಆಫ್ ಮ್ಯಾಗ್ನೆಟ್. ದಟ್ ಹ್ಯಾಂಡ್ ವಾಸ್ ಮೇಡ್ ಅಪ್ ಆಫ್ ಮ್ಯಾಗ್ನೆಟ್. And because it was made up of magnet, it was always pointing the direction of north. ನಾರ್ತ್ ಕಡೆಗೆ ಡೈರೆಕ್ಷನ್, ಅಂದರೆ ಅವನ ರಥ ಯಾವ ಕಡೆ ತಿರುಗಿಸಿದ್ರು ಕೂಡ ಕೈ ಮಾತ್ರ ನಾರ್ತ್ ಕಡೆಗೆ ತಿರ್ಕೊಂಡಿರ್ತಿತ್ತು. ಈಗ ನೋಡಪ್ಪ ಇದೇ ನಾರ್ತ್ ಅಂದ್ಕೊಳ್ಳೋಣ, ಅವನ ರಥ ಹೀಗೆ ಹೋಗ್ತಾ ಇದೆ, ಸೊ ಹೀಗಿರುತ್ತೆ ಹ್ಯಾಂಡ್, ಆಯಿತಾ. ಆಮೇಲೆ ಅಷ್ಟು ದೂರ ಹೋದ್ಮೇಲೆ ಮತ್ತೆ ಅವನು ರಥನ ಈ ಕಡೆ ತಿರುಗಿಸ್ದ, ಬಟ್ ಹ್ಯಾಂಡ್ ಮಾತ್ರ ಅದು ಮುಂದಿತ್ತಲ್ಲ, ಗೊಂಬೆ ರಥದ ಮುಂದಿತ್ತಲ್ಲ, ಅದೊಂದು ಐಡಲ್ ಗೊಂಬೆ, ಅದ್ರ ಕೈ ಮಾತ್ರ ನಾರ್ತ್ ಕಡೆಗೆ ಇರ್ತಾ ಇತ್ತು. ಅಂದರೆ ಇಟ್ ವಾಸ್ ಆಲ್ವೇಸ್ ಪಾಯಿಂಟಿಂಗ್ ಟುವರ್ಡ್ಸ್ ದ ನಾರ್ತ್. ಇನ್ಫ್ಯಾಕ್ಟ್ ಬಿಕಾಸ್ ಆಫ್ ದಿಸ್ ಹಿ ಕುಡ್ ಐಡೆಂಟಿಫೈ ದ ಡೈರೆಕ್ಷನ್ಸ್, ಆ್ಯಂಡ್ ಬಿಕಾಸ್ ಆಫ್ ದಿಸ್ ಹಿ ಕುಡ್ ಅಟ್ಯಾಕ್ ಹಿಸ್ ಎನಿಮೀಸ್ ಫ್ರಮ್ ದ ಬ್ಯಾಕ್ ಸೈಡ್. ಅವ್ರು ಎಲ್ಲಿದ್ದಾರೆ ಅಂತ ನೋಡಿಕೊಂಡು ನಾರ್ತಿಂದ ಹೋಗಿ ಹಾಗೆ ಸುತ್ತಾಕೊಂಬಂದು ಹಿಂದ್ಗಡೆಯಿಂದ ಅಟ್ಯಾಕ್ ಮಾಡೋದು. ಹೀಗೆ ಮಾಡಿ ಹಿ ಕುಡ್ ವಿನ್ ಮೆನಿ ವಾರ್ಸ್ ಅಂತ ಹೇಳ್ತಾರೆ ಆ ಕಥೆನಲ್ಲಿ. ಸೊ ಏನಾದರೂ ಇರಲಿ, ಕತೆ ಏನಾದರೂ ಇರಲಿ, ಬಟ್ ನಮಗೆ ಇಲ್ಲಿ ಸೈನ್ಸ್ ಸ್ಟೂಡೆಂಟ್ ಆಗಿ ಬೇಕಾಗಿರೋದೇನು, ಡೈರೆಕ್ಷನಲ್ ಪ್ರಾಪರ್ಟಿ. ಸೊ ಮ್ಯಾಗ್ನೆಟ್ ಅಂದರೆ ಅಟ್ರಾಕ್ಷನಲ್ ಪ್ರಾಪರ್ಟಿ, ಡೈರೆಕ್ಷನಲ್ ಪ್ರಾಪರ್ಟಿ, ಇವೆರಡೂ ನಮ್ಮ ಕಣ್ಣಿಗೆ ಕಾಣಿಸುತ್ತೆ. ಬೇರೆ ಯಾವುದರಲ್ಲೂ ನಮಗೆ ಇಷ್ಟು ನೀಟಾಗಿ ಪ್ರಾಪರ್ಟೀಸ್ ಗೋಚರ ಆಗೋದಿಲ್ಲ, ಕಾಣಿಸೋದಿಲ್ಲ, ಫೀಲ್ ಆಗೋದಿಲ್ಲ. ಇದನ್ನೇ ನಾನು ಫಸ್ಟ್ಗೆ ಹೇಳಿದ್ದು. ಎರಡು ಮ್ಯಾಗ್ನೆಟನ್ನು ಹತ್ರ ತಗೊಂಡ್ರೆ ನಿಮ್ಮ ಕೈ ಹಿಂದಕ್ಕೆ ತಳ್ದಂಗೆ ಆಗುತ್ತೆ, ಅಥವಾ ಪಟ್ ಅಂತ ಅಂಟ್ಕೊಂಡಂಗೆ ಆಗುತ್ತೆ, ಕೀಳಬೇಕು ಹಾಕಿ ಗಮ್ ಹಾಕಿ ಅಂಟಿಸ್ದಂಗೆ ಆಗುತ್ತೆ ಒಂದೊಂದ್ಸತಿ. ಸೊ ಇನ್ ಫ್ಯಾಕ್ಟ್ ಟುಡೇ ವಿ ಹ್ಯಾವ್ ಮ್ಯಾಗ್ನೆಟ್ಸ್ ಇವನ್ ಫಾರ್ ಸ್ಮಾಲೆಸ್ಟ್ purpose to biggest purpose, and this whole universe is filled with magnetic field. Galaxies alli magnetic field ide, earth ge magnetic field ide, stars they have their own magnetic field. Okay, even electron has got its own magnetic field. So we have magnetic field everywhere. Now here is a small attempt to understand the concept of magnet. Okay, first of all, magnet ಅಂದ್ರೆ ಈ ಚಾಪ್ಟರ್ ನಲ್ಲಿ ನಾನು ಸದ್ಯಕ್ಕೆ ಬಾರ್ ಮ್ಯಾಗ್ನೆಟ್ ಅನ್ನೇ ತಗೊಂಡಿರ್ತೀನಿ. And bar magnet or any magnet is characterized by two ends, namely south end and north end, ಅಥವಾ north end and south end. ಓಕೆ, ನಾನು ಈ ಸದ್ಯಕ್ಕಿನ್ನ ನಾರ್ತ್ ಇಲ್ಲಿ ಬರಿತೀನಿ, ಸೌತ್ ಇಲ್ಲಿ ಬರಿತೀನಿ, ತೊಂದರೆ ಇಲ್ಲ. ಉಲ್ಟಾ ಇಟ್ಟರೆ ಸೌತ್ ನಾರ್ತ್ ಹಂಗಾಗತ್ತೆ. ಓಕೆ, ಸೊ ಸಮ್ ಪಾಯಿಂಟ್ಸ್ ರಿಗಾರ್ಡಿಂಗ್ ದಿ ಮ್ಯಾಗ್ನೆಟ್. ನಂಬರ್ ಒನ್, ಮ್ಯಾಗ್ನೆಟ್ ಆರ್ ಮ್ಯಾಗ್ನೆಟಿಕ್ ಫೀಲ್ಡ್ ಆರ್ ಮ್ಯಾಗ್ನೆಟಿಸಮ್, right, is well understood in terms of bar magnet. And each bar magnet is associated with north pole and south pole. Two poles are existing. That is first thing. Next, if you cut the magnet either this way, that is vertically, or this way, horizontally, you cannot have separate north pole, separate south pole. By chance, if you cut this way, then this portion and this portion, two pieces you will get. Still this is north, this is south, this is north, this is south. Okay, suppose if you cut further, again you will have two pieces, again this end will be north, this end will be south, this end will be north, this end will be south. Like that you keep on chopping the magnet, you get again bar magnets only. ಇಷ್ಟುದ್ದ ಇದ್ದಂಥ ಬಾರ್ ಮ್ಯಾಗ್ನೆಟ್ ಇಷ್ಟಾಗುತ್ತೆ, 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 ಕೊನೆಗೆ ಇನ್ನು ಡಿವೈಡೇ ಮಾಡೋಕ್ಕಾಗಲ್ಲ ಅಂತ ಅಂದರೂ ಕೂಡ still it will have ನಾರ್ತ್ ಪೋಲ್, ಸೌತ್ ಪೋಲ್, ನಾರ್ತ್ ಎಂಡ್, ಸೌತ್ ಎಂಡ್. ಈ ಕಡೆ ನಾರ್ತ್ ಇದ್ರೆ ಈ ಕಡೆ ಸೌತ್, ಈ ಕಡೆ ನಾರ್ತ್ ಇದ್ರೆ ಈ ಕಡೆ ಸೌತ್, ಹೀಗೆ ಕೊನೆಗೆ ಉಳಿಯುತ್ತಲ್ಲ, ಇದನ್ನ ಟೈನಿ ಬಾರ್ ಮ್ಯಾಗ್ನೆಟ್ ಅಂತ ಕರಿತೀವಿ. ಸೊ ಫಸ್ಟ್ ಪಾಯಿಂಟ್ ಏನಪ್ಪ ಅಂದರೆ, ಇಟ್ ಈಸ್ ಇಂಪಾಸಿಬಲ್ ಟು have individual north, individual south. That means magnetic monopoles do not exist. Like we have individual positive charge, individual negative charge.
Individual mono charges are existing, but monopoles never exist. Okay, this is first thing. Second thing, whenever you suspend a bar magnet, it always align in the north south direction of the earth. See, this is earth, this is axis passing through the center of the earth. If this is north and this is south part of the earth, okay, globe, north part, south part, northern hemisphere, southern hemisphere, then wherever you suspend the needle on the earth, whether you suspend it on the equator, any place on the equator, let us say you suspend it in the Sahara desert, or you suspend it in India. In India you suspend, that means you hang it in Bangalore, Mysore, Dharwad, Kalladgi, Chitradurga, or Delhi, anywhere, ಎಲ್ಲೇ ತಗೊಂಡೋಗಿ ನೀವು ಅಲೈನ್ ಮಾಡಿದ್ರು ಕೂಡ it will always orient along north south direction. This is second point. In fact, because of this property of the magnet, even today we are able to detect the direction. ಅವಾಗಲೇ ಹೇಳಿದ್ನಲ್ಲ, ಸಮುದ್ರದಲ್ಲಿ ನಾವಿಕರು, ಕನ್ನಡದಲ್ಲಿ ನಾವಿಕರು ಅಂತಾರೆ, sailors in ocean, in sea expedition, our sailors, they were using Mariner compass. The needle was aligning in north south direction. Same property people were using even while crossing the deserts also. Desert is equivalent to sea only. Only thing is, in ocean we have water, in desert we have sand. ಸಮುದ್ರದಲ್ಲಿ ನೀರಿರುತ್ತೆ, ಮರಳುಗಾಡಲ್ಲಿ ಮರಳಿರುತ್ತೆ. ಓಷನ್ನಲ್ಲಿ ಹೋಗಿ ಮಧ್ಯದಲ್ಲಿ ನಿಂತ್ಕೊಂಡು ನೋಡಿದ್ರು ನಿಮ್ಗೆ ಏನೂ ಗೊತ್ತಾಗಲ್ಲ. ಅದೇ ಥರ ಈವನ್ ಇಫ್ ಯು ಸ್ಟ್ಯಾಂಡ್ ಇನ್ ದ ಮಿಡಲ್ ಆಫ್ ದ ಡೆಸರ್ಟ್ ಆಲ್ಸೋ ಯು ಕೆನಾಟ್ ಮೇಕ್ ಔಟ್ ಎನಿಥಿಂಗ್. ಸಮುದ್ರದಲ್ಲಿ ಹೆಂಗೆ ಗಿಡ ಮರ ಏನು ಇರಲ್ವೋ, ಡೆಸರ್ಟಲ್ಲೂ ಏನೂ ಇರಲ್ಲ. ಸೊ ನಿಮಗೆ ಗುರ್ತೇ ಸಿಕ್ಕೋದಿಲ್ಲ, ಗೊತ್ತಾಯ್ತಾ? ಇನ್ಫ್ಯಾಕ್ಟ್ ಸಹಾರಾ ಡೆಸರ್ಟ್ ಥರನೇ ಇನ್ನೂ ಒಂದು ದೊಡ್ಡ ಡೆಸರ್ಟ್ ಇದೆ, ಗೋಬಿ ಡೆಸರ್ಟ್ ಅಂತ. ಇಟ್ ಈಸ್ ಬಿಟ್ವೀನ್ ಮಂಗೋಲಿಯಾ ಆ್ಯಂಡ್ ಚೈನಾ, ಆಯಿತಾ? ಏಷ್ಯಾದಲ್ಲಿರೋ ಬಿಗ್ಗೆಸ್ಟ್ ಡೆಸರ್ಟ್ ಅದು ಗೋಬಿ ಡೆಸರ್ಟ್. ಚೈನೀಸು ಗೋಬಿ ಡೆಸರ್ಟನ್ನು ಕ್ರಾಸ್ ಮಾಡ್ಕೊಂಡು ಹೋಗಬೇಕಾದ್ರೆ ದೇ ಆರ್ ಮೇಕಿಂಗ್ ಯೂಸ್ ಆಫ್ ಮೆರಿನಾರ್ ಕಾಂಪಸ್ ಓನ್ಲಿ. ಸೊ ಹೀಗೆ ಮ್ಯಾಗ್ನೆಟ್ ಅನ್ನೋದು ತುಂಬ ಕಾಲಾನುಕಾಲದಿಂದನೂ ನಮ್ಮ ಲೈಫಲ್ಲಿ ಇನ್ವಾಲ್ವ್ ಆಗಿದೆ. ಓಕೆ, ಕಮಿಂಗ್ ಬ್ಯಾಕ್ ಟು ಸಮ್ ಸ್ಪೆಷಾಲಿಟೀಸ್ ಆಫ್ ಮ್ಯಾಗ್ನೆಟ್. When you cut the magnet's poles will not be separated. It is going to retain north pole and south pole, maybe size reduces. Second thing, whenever you align at a place, it always orient in north south direction of the earth. Okay, ಆಮೇಲೆ ಇಲ್ಲಿ ಹೇಳಬೇಕಾದ್ರೆ ಹೇಳಿದೆ, whether you cut it like this or cut it like this, there is one property called magnetic moment. ಈ ಚಾಪ್ಟರಲ್ಲಿ ಸ್ಮಾಲ್ m ಅಂತ ಬರಿತೀನಿ, ಮ್ಯಾಗ್ನೆಟಿಕ್ ಮೊಮೆಂಟ್. ಡೈಪೋಲ್ ಮೊಮೆಂಟ್ಗೆ ನಾನು p ಬರಿತಾ ಇದ್ನಲ್ವಾ, ಹಾಗೆ ಮ್ಯಾಗ್ನೆಟಿಕ್ ಮೊಮೆಂಟ್ಗೆ m ಅಂತ ಬರಿತೀನಿ, ವಿಚ್ ಐ ವಿಲ್ ಡಿಫೈನ್ ಲೇಟರ್ ಆನ್. ವೆದರ್ ಯು ಕಟ್ ಇಟ್ ವರ್ಟಿಕಲಿ, ಅದೇ ಬಾರ್ ಮ್ಯಾಗ್ನೆಟನ್ನು ಮಧ್ಯಕ್ಕೆ ತುಂಡು ಮಾಡಿ, ಅಥವಾ ಹೀಗೆ ಅಡ್ಡ ಸೀಳಿ, ಓಕೆ, ವೆದರ್ ಯು ವರ್ಟಿಕಲಿ ಕಟ್ ಇಟ್ ಆರ್ ಹಾರಿಜಾಂಟಲಿ ಚಾಪ್ ಇಟ್, ಮ್ಯಾಗ್ನೆಟಿಕ್ ಮೊಮೆಂಟ್ ಗೆಟ್ಸ್ ಹಾಲ್ವ್ಡ್, ಅರ್ಧ ಆಗುತ್ತೆ. ಮಧ್ಯ ಕಟ್ ಮಾಡಿದ್ರು ಹಾಫ್ ಆಗುತ್ತೆ, ಹಾರಿಜಾಂಟಲ್ ಸೀಳಿದ್ರು ಕೂಡ ಹಾಫ್ ಆಗುತ್ತೆ. ಸಪೋಸ್ ಇಫ್ ಯು ಚಾಪ್ ದಿಸ್ ವೇ, ದೆನ್ ಯು ವಿಲ್ ಗೆಟ್ 2 pieces ಆಫ್ magnets like this. This is north, this is north, this is south, this is south. This is another point. And bar magnet is well understood. Magnetic behavior is well understood in terms of what is called magnetic dipole moment, which I will define later on, represented by letter M. Next, Earth is also a magnet. Earth behaves like a huge bar magnet. About Earth's magnetic property we will discuss later on. Earth is also a huge magnet. Okay, well, Earth magnetic property, from where it comes? What is the reason for Earth's magnetic property? To be frank, even today we have not understood Earth's magnetic behavior properly and reason for Earth's magnetic behavior properly. ಎಷ್ಟೋ ಥಿಯರಿಗಳು ಏನೇನೋ ಹೇಳಿದಾವೆ, ಬಟ್ ಯಾವುದೂ ನಿಜ 100% ನಿಜ ಅಲ್ಲ, ಹಂಗಂತ ಸುಳ್ಳುನೂ ಅಲ್ಲ. ಅಫ್ಕೋರ್ಸ್ ಅರ್ತ್ ಈಸ್ ಅಸೋಸಿಯೇಟೆಡ್ ವಿತ್ ಮ್ಯಾಗ್ನೆಟಿಕ್ ಫೀಲ್ಡ್ ಆಸ್ ವೆಲ್ ಆಸ್ ಗ್ರಾವಿಟೇಷನಲ್ ಫೀಲ್ಡ್. ಆ್ಯಂಡ್ ಫೈನಲಿ in 1827, ಸ್ವಲ್ಪ ಇಯರ್ಸನ್ನು ಗಮನಿಸಿ, ನೆನ್ಪಿಟ್ಕೋಬೇಕಾಗಿಲ್ಲ ಸರ್, ಇವೆಲ್ಲ ಎಕ್ಸಾಮಲ್ಲಿ ಬೇಕಾಗಿಲ್ಲ.
ಜಸ್ಟ್ ನಿಮ್ಮ ಕ್ಯೂರಿಯಾಸಿಟಿಗೋಸ್ಕರ ನಾನು ಯಾವಾಗಲೂ ಇದನ್ನೇ ಹೇಳೋದು, ಸೈನ್ಸನ್ನು ಕ್ಯೂರಿಯಸ್ ಇಂದ ಕಲೀರಿ, ಅವಾಗ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಡ್ರೈ ಆಗೋದಿಲ್ಲ. 1827ನೇ ಇಸ್ವಿನಲ್ಲಿ ಇನ್ನು ಎಲೆಕ್ಟ್ರಾನ್ಸ್ ಅನ್ನು ಕಂಡುಹಿಡಿದಿರಲಿಲ್ಲ, ಆಟಮ್ಮೇ ಲಾಸ್ಟ್ ಅಂತ ಅಂದ್ಕೊಂಡಿದ್ರು. ವಿ ಆರ್ ನಾಟ್ ಅವೇರ್ ಆಫ್ ಪ್ರೋಟಾನ್ಸ್, ನ್ಯೂಟ್ರಾನ್ಸ್, ನ್ಯೂಕ್ಲಿಯಸ್, ಎಲೆಕ್ಟ್ರಾನ್, ಚಾರ್ಜ್ ಆನ್ ದಿ ಎಲೆಕ್ಟ್ರಾನ್ ಎಟ್ಸೆಟ್ರಾ. ಬಟ್ ಆ ಟೈಮಲ್ಲೇ ಆಂಪೇರ್ ಅನ್ನೋ ಒಬ್ಬ ಸೈಂಟಿಸ್ಟ್ ಹೇಳಿದ್ದ, SI ಯೂನಿಟ್ ಆಫ್ ಕರೆಂಟ್, ಕರೆಂಟ್ ಈಸ್ ಮೆಜರ್ಡ್ ಇನ್ ಆಂಪೇರ್, ಯು ನೋ ದಟ್ ಫೆಲೋ ಹ್ಯಾಸ್ ಸೆಡ್ ಲಾಂಗ್ ಬ್ಯಾಕ್. ಇನ್ನು ಆಟಮ್ ಸ್ಟ್ರಕ್ಚರ್ ಬರೋ ಮುಂಚಿತವಾಗೇನೆ 1827 ಹೇಳಿದ್ದ, ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ ಆಫ್ ದ ಮೆಟೀರಿಯಲ್ಸ್ ಲೈಸ್ ಅಟ್ ದಿ ಅಟಾಮಿಕ್ ಲೆವೆಲ್, ಪ್ರಾಬಬಲಿ ಇಟ್ ಈಸ್ ಡ್ಯೂ ಟು ಕರೆಂಟ್ ಪ್ರೊಡ್ಯೂಸ್ಡ್ ಬೈ ಸಮ್ ಪಾರ್ಟಿಕಲ್ಸ್ ಇನ್ಸೈಡ್ ದಿ ಆಟಮ್. ಸಮ್ ಪಾರ್ಟಿಕಲ್ಸ್ ಅಂತ ಹೇಳಿದ್ದ, ಈ ಡಿಂಟ್ ಯೂಸ್ ದ ವರ್ಡ್ ಎಲೆಕ್ಟ್ರಾನ್ ಬಿಕಾಸ್ ಎಲೆಕ್ಟ್ರಾನ್ ವಾಸ್ ನಾಟ್ ಡಿಸ್ಕವರ್ಡ್ ಅಟ್ ದಟ್ ಟೈಮ್. ಸೊ ಅದಾಗಿ ಎಷ್ಟೋ ವರ್ಷಕ್ಕೆ ಆಲ್ಮೋಸ್ಟ್ 80 ಇಯರ್ಸ್ ಆದಮೇಲೆ ಅರೌಂಡ್ 1900 ಅಷ್ಟೊತ್ತಿಗೆ ಎಲೆಕ್ಟ್ರಾನ್ ಏನು ಜೆ ಥಾಮ್ಸನ್ ಎಕ್ಸ್ಪೆರಿಮೆಂಟಲ್ಲಿ ಅದೆಲ್ಲ ಹೇಳಿದ್ದೀನಿ, ಎಲೆಕ್ಟ್ರಾನ್ ಡಿಸ್ಕವರಿ ಆಯಿತು. ಆಮೇಲೆ ಮ್ಯಾಗ್ನೆಟಿಕ್ ಪ್ರಾಪರ್ಟಿಗೆ ಎಲೆಕ್ಟ್ರಾನೇ ಕಾರಣ ಅಂತ ಗೊತ್ತಾಯಿತು, ಆಯಿತಾ. ಸೊ ಇದು ಏನನ್ನ ತೋರಿಸುತ್ತೆ, ದ ಆಕ್ಚುಯಲ್ ರೀಸನ್ ಫಾರ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಲೈಸ್ ಅಟ್ ದಿ ಅಟಾಮಿಕ್ ಲೆವೆಲ್. ಇಟ್ ಈಸ್ ಮೇನ್ಲಿ ಬಿಕಾಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಪ್ರೊಡ್ಯೂಸ್ಡ್ ಬೈ ದಿ ಎಲೆಕ್ಟ್ರಾನ್. ಸೊ ಇವೆಲ್ಲ ಸಮ್ ಸ್ಪೆಷಾಲಿಟೀಸ್ ಆಫ್ ಸಮ್ ಇಂಟ್ರೆಸ್ಟಿಂಗ್ ಪಾಯಿಂಟ್ಸ್ ಅಬೌಟ್ ದಿ magnet. So I just repeat, magnet is associated with directionality and attraction. Like poles repel each other, unlike poles attract each other. If you bring north and north, repulsion, north and south, attraction. And whenever you suspend a bar magnet, it always align in a direction that is north south of the earth. And earth is also associated with magnetic field. Exact reason not known. And if you chop the magnet, again we will have north and south pole together. It is impossible to have individual poles like positive charge and negative charge. North alone, south alone is not possible. And magnetic behavior can be better understood in terms of magnetic moment, dipole moment. And magnetic behavior exactly is because of current produced by electrons at the atomic level. Okay, ಇಷ್ಟು ಹೇಳಿ ಈ ಚಾಪ್ಟರ್ ಅನ್ನು ನಾನು 3 ಭಾಗ ಮಾಡ್ಕೋತೀನಿ. 3 parts I will divide this into 3 parts. First part, let me talk about bar magnet, magnetic moment, and even this also, and something about magnetic lines, Gauss Theorem, solenoid, etc. In the second part, I will talk about the Earth's magnetic behavior, that is called terrestrial magnetism. Third part, I will talk about matter and magnetism, or magnetic materials, classification of magnetic materials like diamagnet, paramagnet, ferromagnet, etc. Okay, ಬನ್ನಿ ಫಸ್ಟ್ ಪಾರ್ಟ್ ಕಡೆ ಹೋಗೋಣ. First, let me define this magnetic dipole moment. See, dear students, actually this part ಏನೀಗ ಹೇಳ್ತೀನಲ್ಲ magnetic dipole moment explanation ಬುಕ್ಕಲ್ಲಿ ಇಲ್ಲ, ಆದರೆ dipole momentನ ಡೆಫಿನೇಷನ್ನ ಕೇಳಬಹುದು, ಅದಕ್ಕೆ ಹೇಳ್ತೀನಿ. See, at bar magnet, tiny bar magnet, ಇಲ್ಲಿ ಬರೋದ್ನಲ್ಲ ಇದನ್ನೇ ಸ್ವಲ್ಪ ದೊಡ್ಡದಾಗಿ ಬರೀತಿದ್ದೀನಿ, is having north pole and south pole. Suppose if you put another north pole somewhere here, ಈ ರೆಡ್ ಪಾರ್ಟ್ ಅನ್ನ north pole ಅಂತ ಕರ್ಕೊಳ್ಳಿ, definitely there will be repulsion. Suppose if I put south pole, definitely there will be attraction. Okay, there is some force, right? So there will be some force between north pole and north pole, or north pole and south pole. Now, how much force it will exert? How much force it will exert? It will decide the strength of the pole. Actually, strength of the pole ಅಂತ ಹೇಳ್ತೀವಿ, ಬಟ್ ಆ ಥರ ಒಂದು ಕ್ವಾಂಟಿಟಿಯನ್ನು ನಾವು ಮೆಷರ್ ಮಾಡೋಕ್ಕಾಗಲ್ಲ. ಸುಮ್ಮನೆ ಜಾಸ್ತಿ ಫೋರ್ಸಿಂದ ಹೇಳಿದ್ರೆ ಅದು ತುಂಬ ಸ್ಟ್ರಾಂಗ್ ಆಗಿದೆಯಪ್ಪ, ತುಂಬ ಕಡಿಮೆ ಫೋರ್ಸಿಂದ ಹೇಳಿದ್ರೆ ಅದು ವೀಕ್ ಆಗಿದೆಯಪ್ಪ ಅಂತ ಹೇಳ್ತೀವಿ ಅಷ್ಟೇ. ಬಟ್ define strength of the pole is not actually a good question, and we should not ask that question also. But still, for the explanation's sake, I use that word strength. Okay, so the magnetic pole will pull another pole or push another pole with some force, intensity. That is strength. That pole strength multiplied by the distance of separation is nothing but magnetic dipole moment. ಮಕ್ಕಳೇ, dipole moment ಅಂತ ಬಂದಾಗ magnitude of charge into distance of separation, ನೆನಪಿದೆಯಾ? into distance of separation, almost ಅದೇ ತರ magnitude of charge ಗೆ ಇಲ್ಲಿ strength of the pole ಅನ್ನ ಈಕ್ವಲ್ ಆಗಿ ತಗೋಬಹುದು. That doesn't mean that strength of the pole is equal to charge on the body. ಸುಮ್ಮನೆ ಒಂದಕ್ಕೊಂದು ಕಂಪ್ಯಾರಿಸನ್, ಇಲ್ಲಿ ಚಾರ್ಜ್ ಮ್ಯಾಗ್ನಿಟ್ಯೂಡ್ ಇದ್ದಂಗೆ ಇಲ್ಲಿ ಪೋಲ್ ಸ್ಟ್ರೆಂತ್ ಅಷ್ಟೇನೆ.
ಇಲ್ಲಿ ಡಿಸ್ಟೆನ್ಸ್ ಆಫ್ ಸಪರೇಷನ್, ಇಲ್ಲೂ ಡಿಸ್ಟೆನ್ಸ್ ಆಫ್ ಸಪರೇಷನ್. ಓಕೆ, ಹಾಗಂತ ಇದನ್ನು ಡೆಫಿನೇಷನ್ ಆಗಿ ಬರೀಬೇಡಿ, ಅರ್ಥ ಮಾಡ್ಕೊಳ್ಲಿಕ್ಕೆ ನಾನು ಹೇಳಿದ್ದಷ್ಟೇ. ಇಲ್ಲಿ ಎರಡು ಚಾರ್ಜ್ಗಳ ಮಧ್ಯೆ ಇರೋ ಡಿಸ್ಟೆನ್ಸ್ ಥರನೇ ಇಲ್ಲಿ ಎರಡು ಪೋಲ್ಗಳ ಮಧ್ಯೆ ಇರೋ ಡಿಸ್ಟೆನ್ಸ್. ಬಟ್ ಇಲ್ಲಿಗೂ ವ್ಯತ್ಯಾಸ ಏನಪ್ಪ ಅಂದರೆ ಇಲ್ಲಿ ಎರಡು ಚಾರ್ಜ್ ಸಪರೇಟ್ ಆಗಿದ್ದಾವೆ, ಇಲ್ಲಿ ಎರಡು ಪೋಲ್ಸ್ ಸಪರೇಟ್ ಆಗಿಲ್ಲ. ವಿ ಕೆನಾಟ್ ಹ್ಯಾವ್ ನಾರ್ತ್ ಪೋಲ್ ಸಪರೇಟ್ ಆ್ಯಂಡ್ ಸೌತ್ ಪೋಲ್ ಸಪರೇಟ್ ಆರ್ ಇಂಡಿವಿಜುವಲಿ. ಮಾನೋಪೋಲ್ಸ್ ನೆವರ್ ಎಕ್ಸಿಸ್ಟ್ ಅಂತ ಆಲ್ರೆಡಿ ಹೇಳಿಬಿಟ್ಟಿದ್ದೀನಿ. Okay, but still I define magnetic dipole moment, or here onwards I simply call it as moment. Momentum alla, moment. Magnetic dipole moment or simply moment is defined as the product of pole strength into distance between the two poles. Okay, but this is only for the sake of comparison. Normally for writing the answer we don't take it into account. Then how do you write, sir? Before that, let me give some examples for magnetic dipole moment. Magnetic dipole. See, what is magnetic dipole? It is nothing but an arrangement of two equal and opposite poles separated by a small distance. Di andre ಎರಡು pole andre north and south. ಇಲ್ಲಿ ಹೆಂಗೆ ನಾವು ಇಟ್ ಇಸ್ ಟೂ ಈಕ್ವಲ್ ಅಂಡ್ ಆಪೋಸಿಟ್ ಚಾರ್ಜಸ್ ಸಪರೇಟೆಡ್ ಬೈ ಎ ಸ್ಮಾಲ್ ಡಿಸ್ಟೆನ್ಸ್ ಅಂತೀವೋ ಹಾಗೆ ಇಲ್ಲಿ ಕೂಡ. Well, so when we call magnetic dipole something as magnetic dipole, only when there are two poles and they are separated by a small distance, right? So this tiny bar magnet is a dipole. ಅದು ಬಿಟ್ಟರೆ ಒಂದು ಲೂಪಲ್ಲಿ ಕರೆಂಟನ್ನು ಪಾಸ್ ಮಾಡೋಣ, ಒಂದು ವೈರಲ್ಲಿ ಕರೆಂಟನ್ನು ಪಾಸ್ ಮಾಡೋಣ. ಇದು ನಾನು ಹೀಗೆ ಇಟ್ಟಿದ್ದೀನಿ. ಆರ್ ಇಟ್ ಕ್ಯಾನ್ ಬಿ ಈವನ್ ಲೈಕ್ ದಿಸ್ ಆಲ್ಸೋ, ಇಟ್ ಕ್ಯಾನ್ ಬಿ ಲೈಕ್ ದಿಸ್ ಆಲ್ಸೋ. ಇದರಲ್ಲಿ ಕರೆಂಟ್ ಹರಿತಾ ಇದೆ. ಕರೆಂಟು ಹೇಗೆ ಹರಿತಾ ಇದೆ? ಮೇಲ್ಗಡೆಯಿಂದ ನೋಡಿದರೆ ಆ್ಯಂಟಿ ಕ್ಲಾಕ್ ವೈಸ್, ಕೆಳಗಡೆಯಿಂದ ನೋಡಿದರೆ ಕ್ಲಾಕ್ ವೈಸ್. ಸ್ವಲ್ಪ ಪಿಕ್ಚರೈಸ್ ಮಾಡ್ಕೊಳ್ಳಿ. ಅಥವಾ ಬೆರಳು ಹೀಗೆ ನಿಮ್ಮ ಮುಂದೆ ಒಂದು ಬೆರಳನ್ನು ತಿರುಗಿಸ್ತಾ ಇದ್ದೀನಿ ಅಂದ್ಕೊಳ್ಳಿ. ಹಿಂದ್ಗಡೆಯಿಂದ ನೋಡಿದರೆ ಅದು ಕ್ಲಾಕ್ ವೈಸ್, ಮುಂದ್ಗಡೆಯಿಂದ ನೋಡಿದರೆ ಅದು ಆ್ಯಂಟಿ ಕ್ಲಾಕ್ ವೈಸ್. ಹಾಗೆ ಸೊ ಕರೆಂಟ್ ಫ್ಲೋ ಆಗ್ತಾ ಇದೆ. ಇದನ್ನು ನಾನು ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್ ಅಲ್ಲೂ ಹೇಳಿದ್ದೀನಿ. ವೆಲ್, ನೌ ಹಿಯರ್ ಕರೆಂಟ್ ಪ್ರೊಡ್ಯೂಸಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಸಚ್ ಎ ವೇ ದಟ್ bottom surface magnetic field is like this, top surface magnetic field is like this. So that bottom acts like a south pole, top acts like a north pole. ಅಥವಾ ಇಲ್ಲಿ ಬಂದರೆ left side magnetic lines are like this, right side magnetic lines are like this. ಸೊ ಈ ಕಡೆಯಿಂದ ನೋಡಿದರೆ ಸೌತ್, ಆ ಕಡೆಯಿಂದ ನೋಡಿದರೆ ನಾರ್ತ್. ಸೊ ನನ್ನ ಕೈಯನ್ನು ಇಲ್ಲಿ ನೋಡಿದರೆ ನನಗೆ ಒಂಥರ ಕಾಣುತ್ತೆ, ಆ ಕಡೆ ಬಂದು ನೋಡಿದರೆ ಇನ್ನೊಂದು ಥರ ಕಾಣಿಸುತ್ತೆ. ಸೊ ಈ ಕಡೆದು ಸೌತ್ ಆದರೆ ಆ ಕಡೆದು ನಾರ್ತ್, ಅಥವಾ ಈ ಕಡೆದೇ ನಾರ್ತ್ ಆದರೆ ಆ ಕಡೆದು ಸೌತ್. ಅಲ್ಲಿಗೆ ಎರಡು ಪೋಲ್ಸ್ ಬಂದಂಗೆ ಆಯ್ತಲ್ವಾ? ಸೊ ವಿ ಹ್ಯಾವ್ ಟೂ ಪೋಲ್ಸ್ ಸಪ್ರೇಟೆಡ್ ಬೈ ಎ ವೆರಿ ಸ್ಮಾಲ್ ಡಿಸ್ಟೆನ್ಸ್. ಇಟ್ ಈಸ್ ಸಮಥಿಂಗ್ ಲೈಕ್ ಎ ಕಾಯಿನ್ ವಿತ್ ಟೂ ಫೇಸಸ್. ಯು ಕೆನಾಟ್ ಹ್ಯಾವ್ ಎ ಕಾಯಿನ್ ವಿತ್ ಒನ್ ಫೇಸ್, ಯು ಕೆನಾಟ್ ಹ್ಯಾವ್ ಹ್ಯಾಂಡ್ ವಿತ್ ಒನ್ ಫೇಸ್. ಇಲ್ಲೊಂದು ಫೇಸ್ ಇದೆ ಅಂದಮೇಲೆ ಇಲ್ಲಿ ಹಿಂದ್ಗಡೆನೂ ಇರಲೇಬೇಕು. ಲೈಕ್ ದ್ಯಾಟ್ ಯು cannot have a magnet with one pole. So here bottom of the coil acts like south pole, top acts like north pole. Okay, left acts like south pole, right acts like a north pole. Therefore this loop can be considered as a magnetic dipole. So give an example for magnetic dipole. What is magnetic dipole? It is a combination of two equal and opposite poles separated by a small distance. Give examples. Tiny bar magnet, ಚಿಕ್ಕದಾಗಿರೋ magnet, tiny bar magnet, a loop carrying current. Let us say current of I is flowing in the loop. You can even take rotational motion of electron around the nucleus. Electrons revolve ಆಗ್ತಾ ಇರ್ತಾವಲ್ವಾ, ಆರ್ಬಿಟಲ್ ಮೋಷನ್ ಅಂತ ಕರಿತೀವಿ ಅಲ್ವಾ ಅದನ್ನ. ದಟ್ ಈಸ್ ಆಲ್ಸೋ ಆಕ್ಟಿಂಗ್ ಲೈಕ್ ಎ ಡೈಪೋಲ್. ನಾಟ್ ಓನ್ಲಿ ದಟ್, ಈವನ್ ಸ್ಪಿನ್ನಿಂಗ್ ಆಫ್ ಎಲೆಕ್ಟ್ರಾನ್ ಈಸ್ ಆಲ್ಸೋ ಡೈಪೋಲ್. ಬೆಸ್ಟ್ ಎಕ್ಸಾಂಪಲ್ ಫಾರ್ ಡೈಪೋಲ್. ಸೊ ಲೈಕ್ ದಿಸ್ ವಿ ಕ್ಯಾನ್ ಗಿವ್ ನಂಬರ್ ಆಫ್ ಎಕ್ಸಾಂಪಲ್ಸ್ ಫಾರ್ ಡೈಪೋಲ್. ಡೈಪೋಲ್ ಅಂದರೆ ಗೊತ್ತಾಯಿತು, ಎಕ್ಸಾಂಪಲ್ಸ್ ಗೊತ್ತಾಯಿತು. ಈಗ ಡೈಪೋಲ್ ಮೊಮೆಂಟಿನ ಡೆಫಿನೇಷನ್ ಅನ್ನು ಬರೆಯೋಣ. ಪ್ಲೀಸ್ ರಿಮೆಂಬರ್, ಮ್ಯಾಗ್ನೆಟಿಕ್ ಡೈಪೋಲ್ ಮೊಮೆಂಟ್ ಈಸ್ ಡಿಫೈನ್ಡ್ ಆಸ್ ದ ಪ್ರಾಡಕ್ಟ್ ಆಫ್ ನಾಟ್ ಪೋಲ್ ಸ್ಟ್ರೆಂತ್, ಇಟ್ ಈಸ್ ನಾಟ್ ಪೋಲ್ ಸ್ಟ್ರೆಂತ್, ಕರೆಂಟ್ ಫ್ಲೋಯಿಂಗ್ ಇನ್ ದ ಲೂಪ್ ಅಂಡ್ ಡಿಸ್ಟೆನ್ಸ್ ಅಲ್ಲ, ಏರಿಯಾ ಆಫ್ ದ ಲೂಪ್. ಪ್ಲೀಸ್ ರಿಮೆಂಬರ್, ಡಿಫೈನ್ ಮ್ಯಾಗ್ನೆಟಿಕ್ ಡೈಪೋಲ್ ಮೊಮೆಂಟ್ ಅಂದರೆ ಇಟ್ ಈಸ್ ಡಿಫೈನ್ಡ್ ಆಸ್ ದ ಪ್ರಾಡಕ್ಟ್ ಆಫ್ ಕರೆಂಟ್ ಇನ್ ದ ಲೂಪ್ ಅಂಡ್ ಇಟ್ಸ್ ಏರಿಯಾ. Suppose if the loop is having only one turn,
that is 1 into Ia. If there are 2 turns, 2 into Ia. In general, if there are n number of turns, n into Ia. Nenpitkoli, magnetic dipole moment is defined as a product of current and area of the loop. It is given by Ia or Nia, where n is number of turns. Okay, now you should raise one question. Enu, sir, electric dipole moment vector alva sir? ಆಮೇಲೆ ಇಟ್ ಆಕ್ಟ್ಸ್ ಫ್ರಮ್ ನೆಗೆಟಿವ್ ಟು ಪಾಸಿಟಿವ್ ಅಂತ ಹೇಳಿದ್ದೀರಾ ಸರ್ ನೀವು ಎಲೆಕ್ಟ್ರೋಸ್ಟ್ಯಾಟಿಕ್ಸ್ ಅಲ್ಲಿ. ದೆನ್ ವಾಟ್ ಅಬೌಟ್ ದಿಸ್? ಎಸ್, ಈವನ್ ಹಿಯರ್ ಆಲ್ಸೋ ಇಟ್ ಈಸ್ ಎ ವೆಕ್ಟರ್. ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್ ಈಸ್ ಆಲ್ಸೋ ಎ ವೆಕ್ಟರ್ ಅಂಡ್ ಇಟ್ ಆಲ್ವೇಸ್ ಆಕ್ಟ್ಸ್ ಫ್ರಮ್ ಸೌತ್ ಟು ನಾರ್ತ್. ಸೌತ್ ಟು ನಾರ್ತ್. ಸೊ ಸೌತ್ ಈಸ್ ಸಮಥಿಂಗ್ ಲೈಕ್ ನೆಗೆಟಿವ್ ಚಾರ್ಜ್, ನಾರ್ತ್ ಈಸ್ ಸಮಥಿಂಗ್ ಲೈಕ್ ಪಾಸಿಟಿವ್ ಚಾರ್ಜ್. ದಟ್ ಡಸಂಟ್ ಮೀನ್ ದಟ್ ಸೌತ್ ಈಸ್ ನೆಗೆಟಿವ್. ಸೌತ್ ಅನ್ನ ನೆಗೆಟಿವ್ ಚಾರ್ಜ್ ತರ ಅಂದ್ಕೋಬಹುದು ಅಷ್ಟೇನೆ. ಓಕೆ, ವೆಲ್, ಸೊ ಮ್ಯಾಗ್ನೆಟಿಕ್ ಡೈಪೋಲ್ ಅಂದರೆ ಏನಂತ ಗೊತ್ತಾಯಿತು, ಡೈಪೋಲ್ ಮೊಮೆಂಟ್ ಅಂದರೆ ಏನಂತ ಗೊತ್ತಾಯಿತು, ಡೈರೆಕ್ಷನ್ ಕೂಡ ಗೊತ್ತಾಯಿತು. ಇಟ್ ಈಸ್ ಆಕ್ಟಿಂಗ್ ಫ್ರಮ್ ಸೌತ್ ಟು ನಾರ್ತ್. ಲೆಟ್ ಮಿ ಗೋ ಅಹೆಡ್ ಫರ್ದರ್ ವಿತ್ ಒನ್ ಮೋರ್ ಸ್ಟೆಪ್. ನೌ ಕಮ್ಸ್ ವಾಟ್ ಈಸ್ ಕಾಲ್ಡ್ ಮ್ಯಾಗ್ನೆಟಿಕ್ ಲೈನ್ಸ್. See, always I explain this chapter by taking charge as a reference, by comparing with the charge. Dear students, already you studied in electrostatics, charges are associated with lines of forces. Okay, well, gottirodene. So lines of forces. Like that, even magnet is also associated with lines, but we don't call them as lines of force. ಬೈ ಮಿಸ್ಟೇಕ್ ಕೆಲವರು ಹೇಳ್ತಾರೆ ಮ್ಯಾಗ್ನೆಟಿಕ್ ಲೈನ್ಸ್ ಆಫ್ ಫೋರ್ಸ್ ಅಂತ, ಬಟ್ ಬುಕ್ಕಲ್ಲಿ ಕ್ಲಿಯರ್ ಕಟ್ಟಾಗಿ ಮೆನ್ಷನ್ ಮಾಡಿದ್ದಾರೆ ಅದು ಮ್ಯಾಗ್ನೆಟಿಕ್ ಫೋರ್ಸ್ ಅಲ್ಲ, ಅದು ಫೀಲ್ಡ್ ಲೈನ್ಸ್ ಅಂತ ಕರಿಬೇಕು. ಇವನ್ನ ಎಲೆಕ್ಟ್ರಿಕ್ ಲೈನ್ಸ್ ಆಫ್ ಫೋರ್ಸ್ ಅಂತಂದಾದ್ರು ಕರೀರಿ, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅಂತಂದಾದ್ರು ಕರೀರಿ, ಆದರೆ ಇದನ್ನು ಮಾತ್ರ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅಂತಂದೇ ಕರಿಬೇಕು. ಅಲ್ಲ ಬರೆದ್ರು ಏನು ಮಾರ್ಕ್ಸ್ ಏನು ಡಿಡಕ್ಟ್ ಮಾಡಲ್ಲ, ಬಟ್ ನಿಮಗೆ ಗೊತ್ತಿರಲಿ ಅಂತ ರಿಯಲ್ ಫಿಸಿಕ್ಸನ್ನು ನಾನು ಕಲಿಸ್ತಾ ಇದ್ದೀನಿ. ಓಕೆ, this is a bar magnet with north pole here, south pole here, right? Well, magnetic lines start from north pole, end at south pole. Astena sir, they diverge from north pole, converge at south pole. ಇದು ಹೊರಗಡೆ ಮ್ಯಾಗ್ನೆಟಿನ ಹೊರಗಡೆ ಮ್ಯಾಗ್ನೆಟಿಕ್ ಲೈನ್ಸ್ ಹಿಂಗಿರುತ್ತೆ. ಒಳಗಡೆ ಇದೇ ಸ್ಪೆಷಲ್, ದೇ ಗೋ ಫ್ರಮ್ ಸೌತ್ ಟು ನಾರ್ತ್. ಇಲ್ಲಿ ನೋಡಿ, ದೇ ಡೈವರ್ಜ್ ಫ್ರಮ್ ಪಾಸಿಟಿವ್, ಕನ್ವರ್ಜ್ ಅಟ್ ನೆಗೆಟಿವ್, ಬಟ್ ಇನ್ಸೈಡ್ ನೋ. ಬಟ್ ಹಿಯರ್ ಇಟ್ ಈಸ್ ನಾಟ್ ಸೊ. ಲೈನ್ಸ್ ಡೈವರ್ಜ್ ಫ್ರಮ್ ನಾರ್ತ್, ಕನ್ವರ್ಜ್ ಅಟ್ ಸೌತ್ ಔಟ್ಸೈಡ್ ದ ಮ್ಯಾಗ್ನೆಟ್, ವೆರಾಸ್ ಇನ್ಸೈಡ್ ದ ಮ್ಯಾಗ್ನೆಟ್ ದೇ ಆರ್ ಫ್ರಮ್ ಸೌತ್ ಟು ನಾರ್ತ್. ಸೊ ಈ ಥರ ಮ್ಯಾಗ್ನೆಟಿಕ್ ಲೈನ್ಸ್ ಇರ್ತವೆ. ಸೊ ವಿ ಹ್ಯಾವ್ ಮ್ಯಾಗ್ನೆಟಿಕ್ ಲೈನ್ಸ್ ಪ್ಯಾಟರ್ನ್ ದಿಸ್ ವೇ. So lines are diverging from north pole, converging at converging at south pole. There can be any number of lines. ಇದನ್ನು ನೀವು ಡಯಾಗ್ರಾಮನ್ನು ನೋಡಿರ್ತೀರಿ. ಸರಿ ಡೈವರ್ಜಿಂಗ್ ಅಲ್ವಾ, ನಾರ್ತ್ ಪೋಲ್ ಅಂದರೆ ಡೈವರ್ಜಿಂಗ್, ಸೌತ್ ಪೋಲ್ ಅಂದರೆ ಕನ್ವರ್ಜಿಂಗ್. ಓಕೆ, ಸರಿ ಕನ್ವರ್ಜಿಂಗ್. ಓಕೆ, ವೆಲ್, what are magnetic lines? They are imaginary thread-like structures drawn around a bar magnet and they represent the direction of the magnetic field. Magnetic force ಅಲ್ಲ, magnetic field. At any point if you draw tangent, say for example here if I draw tangent, that tangent represents the direction of the magnetic field. Electric lines ಅಲ್ಲಿ ಈ ಥರ ಲೈನ್ಸ್ ಇದ್ರೂ ಕೂಡ ಅಲ್ಲಿ ಏನು ಹೇಳ್ತಿದ್ವಿ, at a point if you draw tangent it represents direction of the force ಅಂತ ಹೇಳ್ತಾ ಇದ್ವಿ. That is why it is called lines of force. ಈಗ ಪಾಸಿಟಿವ್ ಚಾರ್ಜ್ ಈ ಥರ ಇದೆ ಅಂದ್ರೆ ಅರ್ಥ ಏನು, if you place a test charge over here it will move like this anta, it will experience force like this anta, but here it is not so. At any point if you draw the tangent it represents direction of the magnetic field. So now some properties of the magnetic lines. Number 1, magnetic lines diverge from north pole, converge at the south pole outside the bar magnet, whereas inside the magnet they are from south pole
towards the north pole. Outside it is from north to south, inside it is from south to north. Okay. Number 2, the tangent drawn at a point always represent what? It represents magnetic field direction. Number 3, like electric lines of force, even magnetic lines of force also never intersect each other. So ಎರಡು ಲೈನ್ಗಳು ಈ ತರ ಒಂದಕ್ಕೊಂದು ಟಚ್ ಆಗೋದೇ ಇಲ್ಲ. They never intersect each other. Number 3, the major difference between electric lines and magnetic lines. Electric lines diverge from positive, stop at negative, means they go and end here, they never come back. ಅಂದ್ರೆ ಹೀಗೆ ಹೋಗಿ ಇಲ್ಲಿ ನಿಲ್ಬಹುದೇ ಹೊರತು ಅಗೇನ್ ವಾಪಸ್ ಬರೋದಿಲ್ಲ. That means they never form a loop. Lines of force never form a loop. Electric lines never form a loop, whereas magnetic lines always form a loop. Okay, so they form a loop. Next, if number of lines are more in a given region, it indicates that there is a more magnetic field. ನೋಡಿ ಈ ಪೋರ್ಷನ್ ಅಲ್ಲಿ ತುಂಬಾ ಲೈನ್ಸ್ ಇದೆ, ಇಲ್ಲಿ ಕಡಿಮೆ ಇದೆ. ಸೊ ಇಲ್ಲಿ ಒಂದು ಸ್ಮಾಲ್ ಏರಿಯಾ ತಗೊಂಡ್ರೆ ಎಷ್ಟೊಂದು ಲೈನ್ಸ್ ಕಾಣುತ್ತೆ, ಇಲ್ಲಿ ಥಿನ್ ಆಗಿದೆ. therefore magnetic field is very strong near the pole, weak somewhere here. ಮಧ್ಯದಲ್ಲಿ ಈ ಕಡೆ ಹೋಗ್ತಾ ಹೋಗ್ತಾ ಲೈನ್ಸ್ ಕಡಿಮೆ ಆಗ್ತಾ ಹೋಗ್ತವೆ, ಹೀಗೆ ಬಂದ್ಬಿಡುತ್ತೆ. ನೋಡಿ ನಾನು ಈ ಕೈ ನೋಡಿ, ನನ್ನ ಕೈ ಸೈಜ್ ಇಲ್ಲಿ ಇಷ್ಟು ನೋಡ್ಕೊಂಡ್ರೆ ಎಷ್ಟು, 1 2 3 4 5 6. ಅದೇ ಕೈಯನ್ನು ತಗೊಂಡ್ಬಂದು ಇಲ್ಲಿಟ್ರೆ ಒಂದು ಲೈನು ಕೂಡ ಇಲ್ಲ. ಸೊ ಮೋರ್ ದ ಲೈನ್ಸ್ ಮೋರ್ ವಿಲ್ ಬಿ ದ ಮ್ಯಾಗ್ನೆಟಿಕ್ ಫೀಲ್ಡ್, ಲೆಸ್ ದ ಲೈನ್ಸ್ ಲೆಸ್ ವಿಲ್ ಬಿ ದ ಮ್ಯಾಗ್ನೆಟಿಕ್ ಫೀಲ್ಡ್. ನಾವು at any point, if you imagine a surface, number of lines passing through the surface is known as flux, and that flux is represented by E, and of course it is similar to electric flux, and it is equal to B dot ds. ಇಲ್ಲಿ ನಾವು ಅದನ್ನು phi is equal to E dot ds ಬರಿತೀವಲ್ಲ, ಹಾಗೆ ಇದು phi dot ds. d phi ಟೋಟಲ್ phi ಬೇಕು ಅಂತಂದ್ರೆ ಸಿಗ್ಮಾ ಬಿ ಡಾಟ್ ಡಿ ಎಸ್. ಟೋಟಲ್ ಫ್ಲಕ್ಸ್ ಒಂದಷ್ಟು ಏರಿಯಾ ತಗೊಂಡು ಮಾಡಿದ್ರೆ ಅದು ಟೋಟಲ್ ಫ್ಲಕ್ಸ್ ಆಗುತ್ತೆ. ಸೊ ಡಿಫೈನ್ ಮ್ಯಾಗ್ನೆಟಿಕ್ ಫ್ಲಕ್ಸ್, ಆಫ್ ಕೋರ್ಸ್ ಇಟ್ಸ್ ಎಸ್ ಐ ಯೂನಿಟ್ ಈಸ್ ವೆಬರ್. ಡಿಫೈನ್ ಮ್ಯಾಗ್ನೆಟಿಕ್ ಫ್ಲಕ್ಸ್. ಮ್ಯಾಗ್ನೆಟಿಕ್ ಫ್ಲಕ್ಸ್ ಈಸ್ ಡಿಫೈನ್ಡ್ ಆಸ್ ದಿ ಡಾಟ್ ಪ್ರಾಡಕ್ಟ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂಡ್ ಸರ್ಫೇಸ್ ಏರಿಯಾ, ಅಂಡ್ ಇಟ್ ಈಸ್ ನಥಿಂಗ್ ಬಟ್ ನಂಬರ್ ಆಫ್ ಲೈನ್ಸ್ ಪಾಸಿಂಗ್ ಥ್ರೂ ಗಿವನ್ ಯೂನಿಟ್ ಸರ್ಫೇಸ್ ಏರಿಯಾ. Okay, now comes another important point. If you consider one boundary here, number of lines entering is equal to number of lines leaving. So the total flux is 0. Suppose if I consider the boundary here, even now also 1 2 3 4 5 6 7 8 1 2 3 4 5 6 7 8 9 ಲೈನ್ಸ್. ಅಷ್ಟು ಲೈನ್ಸ್ ಹೊರಗಡೆ ಬಂದು ಈ ಕಡೆಯಿಂದ ಅಷ್ಟು ಲೈನ್ಸ್ ಎಂಟರ್ ಆಗ್ತವೆ. ಸೊ ನಂಬರ್ ಆಫ್ ಲೈನ್ಸ್ ಲೀವಿಂಗ್, ನಂಬರ್ ಆಫ್ ಲೈನ್ಸ್ ಎಂಟರಿಂಗ್ ಸೇಮ್. therefore total flux over a closed surface is 0. ಕ್ಲೋಸ್ಡ್ ಸರ್ಫೇಸ್ಗೂ ಕ್ರಾಸ್ ಸೆಕ್ಷನಲ್ ಸರ್ಫೇಸ್ಗೂ ವ್ಯತ್ಯಾಸ ಇದೆ. ನೋಡಿ ಮಕ್ಕಳೇ, ಇಲ್ಲಿ ಲೈನ್ಸ್ಗಳು ಹೀಗೆ ಬರ್ತಾ ಇರುತ್ತೆ. ಈ ಲೈನ್ಸ್ ಹತ್ರ ನೀವು ಅಡ್ಡ ಒಂದು ಸರ್ಫೇಸ್ ಇಟ್ಕೊಂಡ್ರೆ ಅದು ಡಿ ಎಸ್, ಇದನ್ನು ಪೂರ್ತಿ ಕವರ್ ಆಗೋ ಥರ ಇಟ್ಕೊಂಡ್ರೆ ಅದು ಕ್ಲೋಸ್ಡ್ ಸರ್ಫೇಸ್. ಕಟ್ ಇಟ್. ಈ ಬರೀ ಇಷ್ಟನ್ನೇ ಇಟ್ಕೊಂಡಾಗ 1 2 3 ಎಮರ್ಜಿಂಗ್, ಫುಲ್ಲು ತಗೊಂಡಾಗ 3 ಎಂಟರಿಂಗ್ 3 ಎಮರ್ಜಿಂಗ್, ಟೋಟಲ್ ಫ್ಲಕ್ಸ್ ಈಸ್ 0. ಸೊ ನೆನ್ಪಿಟ್ಕೊಳ್ಳಿ, ಓವರ್ ಎ ಕ್ಲೋಸ್ಡ್ ಸರ್ಫೇಸ್ ಟೋಟಲ್ ಫ್ಲಕ್ಸ್ ಈಸ್ ಆಲ್ವೇಸ್ 0, ವೆದರ್ there is a magnetic pole or no magnetic pole. That means whether the closed surface encloses the source or not, total flux is always equal to 0. ಇದನ್ನು ನಾವು ಗಾಸ್ ಥಿಯರಮ್ ಅಂತ ಕೂಡ ಕರಿತೀವಿ. ಅಕಾರ್ಡಿಂಗ್ ಟು ಗಾಸ್ ಥಿಯರಮ್, ಎಲೆಕ್ಟ್ರೋಸ್ಟ್ಯಾಟಿಕ್ಸ್ ಅಲ್ಲಿ ಟೋಟಲ್ ಫ್ಲಕ್ಸ್ ಈಸ್ ನಾಟ್ 0, 1/ε0 ಟೈಮ್ಸ್ q ಅಂತ. ಆದರೆ ಮ್ಯಾಗ್ನೆಟಿಸಮ್ ಅಲ್ಲಿ ಟೋಟಲ್ ಫ್ಲಕ್ಸ್ ಈಸ್ ಆಲ್ವೇಸ್ ಈಕ್ವಲ್ ಟು 0. ದಟ್ ಈಸ್ B dot ds is equal to 0. This is Gauss theorem. State and explain Gauss theorem ಅಂತ ಕೇಳ್ತಾರೆ. So total flux over a closed surface, enclosing or not enclosing, irrespective of the source present inside, is always equal to 0. I repeat, according to Gauss, the total magnetic flux over a closed surface is equal to 0 whether there is a source or not. ಅಂದರೆ ಅದರೊಳಗಡೆ ಸೌತ್ ಪೋಲ್ ಇದೆಯಾ, ನಾರ್ತ್ ಪೋಲ್ ಇದೆಯಾ ಅಥವಾ ಇಲ್ವಾ, ಏನು ಪರಿಗಣಿಸೋದಿಲ್ಲ. ಫ್ಲಕ್ಸ್ 0 ಅಷ್ಟೇ. ಅದು ಕ್ಲಿಯರ್ ಆಗಿ ಏನು ತೋರಿಸುತ್ತೆ, ಮ್ಯಾಗ್ನೆಟಿಕ್ ಮಾನೋಪೋಲ್ಸ್ ನೆವರ್ ಎಕ್ಸಿಸ್ಟ್ ಅನ್ನೋದನ್ನು ತೋರಿಸುತ್ತೆ. ಸೊ ಐ ರಿಪೀಟ್, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅಂಡ್ ದೆನ್ ಪ್ರಾಪರ್ಟೀಸ್ ಅಂಡ್ ದೆನ್ ಗಾಸ್ ಥಿಯರಮ್. Magnetic field lines are imaginary thread-like structures associated with the bar magnet, and magnetic field is better understood in terms of these.
These lines diverge from North Pole. Sorry, ಇದನ್ನ ಸೌತ್ ಅಂತ ಬರೆದ್ಬಿಟ್ಟೆ, ಯಾಕೋ ಭಾಳ ಮಿಸ್ಟೇಕ್ ಆಗ್ತಾ ಇದೆ. ಇದು ನಾರ್ತ್ ಪೋಲ್. ಇದು ಮ್ಯಾಗ್ನೆಟಿಕ್ ಲೈನ್ಸ್ ಡೈವರ್ಜ್ ಫ್ರಮ್ ದಿ ನಾರ್ತ್ ಪೋಲ್, ಕನ್ವರ್ಜ್ ಅಟ್ ದಿ ಸೌತ್ ಪೋಲ್. ಸೋರ್ಸ್ ಅಂತ ಬರೆಯೋಕೆ ಹೋಗಿ ಎಸ್ ಅಂತ ಬರೆದಿದ್ದೆ, ಸಾರಿ ಅದು. ಸೊ ಮ್ಯಾಗ್ನೆಟಿಕ್ ಲೈನ್ಸ್ ಡೈವರ್ಜ್ ಫ್ರಮ್ ನಾರ್ತ್, ಕನ್ವರ್ಜ್ ಅಟ್ ಸೌತ್. ದಟ್ ಮೀನ್ಸ್ ನಾರ್ತ್ ಈಸ್ ಈಕ್ವಲೆಂಟ್ ಟು ಪಾಸಿಟಿವ್ ಚಾರ್ಜ್, ಸೌತ್ ಈಸ್ ಈಕ್ವಲೆಂಟ್ ಟು ನೆಗೆಟಿವ್ ಚಾರ್ಜ್. Next, magnetic lines outside they are like that, but inside also they exist. They go from south to north inside. Give the major difference between electric lines and magnetic lines andre idana baribodu neevu. Electric lines never form the loop. Electric lines they never form loop, whereas magnetic lines they always form a closed loop. Adonduna baribodu neevu. Okay, electric lines tarane ivu kuda they never intersect each other, and more number of the lines means more will be the magnetic field, less number of the lines means less will be the magnetic field. Amele flux, magnetic flux is nothing but number of lines passing through imaginary area, and it is given by B dot ds, that is dot product of magnetic field and surface area. Well, sorry, cross sectional area. Well, at any point if you draw the tangent, it will represent the magnetic field lines. Next, over a closed surface total flux is 0, that is nothing but Gauss theorem in magnetism. Over the total surface, whether inside there exists any north pole or south pole or no pole, irrespective of the existence or non-existence of the source, total flux is 0. This is Gauss theorem, and the summary of Gauss theorem is that there is no individual pole like north alone, south alone. Monopoles never exist. Okay, so ಇಷ್ಟು ಮ್ಯಾಗ್ನೆಟಿಕ್ ಲೈನ್ಸ್ ಸಂಬಂಧಪಟ್ಟಂಗೆ ಬಾರ್ ಮ್ಯಾಗ್ನೆಟ್. ಇವತ್ತು ನಾನು ಮಾಡಿರೋದ್ರಲ್ಲಿ ನಿಮಗೆ ಅಂತ ಮೇಜರ್ ಕ್ವಶನ್ಸ್ ಏನು ಬರಲ್ಲ. ಬಂದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಬಗ್ಗೆ ಬರ್ಬೋದು. ವಾಟ್ ಆರ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅಂತ, ಮೆನ್ಷನ್ ದ ಪ್ರಾಪರ್ಟೀಸ್ ಅಂತ, ಕ್ಯಾನ್ ಟೂ ಮ್ಯಾಗ್ನೆಟಿಕ್ ಲೈನ್ಸ್ intersect each other or not anta, give the difference between electric and magnetic field lines anta, ಅಥವಾ give example for magnetic dipole, what is magnetic dipole moment, ಅಥವಾ mention few salient features of bar magnet. ಈ ಥರ ಎಲ್ಲ ಕೇಳ್ಬೋದು. ಇದಕ್ಕೆಲ್ಲ ನೀವು ಆನ್ಸರ್ ಮಾಡಬಲ್ರಿ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ. ವೆಲ್, within 1 or 2 days I will try to complete this chapter. Many students are requesting me to upload this chapter because for their midterm examination. Okay dear students, I will try to finish it off by within 2-3 days. Okay, and notes I have given here, please download it and study. Well, keep watching my videos. I will be in touch with you throughout your academic journey. Thank you very much.